ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ಮತ್ತೆ ಲಾಕ್ ಆಗದಿರಲಿ ಆರ್ಥಿಕತೆ. ವೀಕ್ಷಕರೇ, ಈಗಾಗಲೇ ಒಂದಷ್ಟು ವದಂತಿಗಳು ಕೆಲವು ದಿವಸಗಳಿಂದ ಕೇಳಿ ಬರ್ತಾ ಉಂಟು, ಮತ್ತೆ ಲಾಕ್ಡೌನ್ ಆಗುತ್ತಾ ಅಂತ. ಯಾಕಂತ ಹೇಳಿದ್ರೆ ಅನೇಕ ರಾಜ್ಯಗಳಲ್ಲಿ ಕೊರೋನಾ ಅಂದರೆ ಈ ಕೋವಿಡ್-19 ಪ್ರಕರಣಗಳು ಮತ್ತೆ ಕೇಸಸ್ ಜಾಸ್ತಿ ಆಗ್ತಾ ಉಂಟು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣಗಳನ್ನು ನಿಯಂತ್ರಣ ಮಾಡುವ ಸಲುವಾಗಿ ಮತ್ತೆ ಲಾಕ್ಡೌನ್ಗೆ ಮೊರೆ ಹೋಗಬೇಕಾಗುತ್ತೋ ಅನ್ನುವಂಥ ಒಂದು ಪ್ರಶ್ನೆ ಅನೇಕ ಕಡೆ ಕಾಡ್ತಾ ಉಂಟು. ಮತ್ತು ಈ ವಿಚಾರವಾಗಿ ಸುಮಾರು ದಿನಗಳಿಂದಲೂ ಬೇರೆ ಬೇರೆ ಅದು ಮಾಧ್ಯಮಗಳಿರ್ಬೋದು ಅಥವಾ ಬೇರೆ ಬೇರೆ ವಲಯಗಳಲ್ಲಿರ್ಬೋದು ಒಂದಷ್ಟು ವದಂತಿಗಳು, ಪ್ರಶ್ನೆಗಳು ಕೇಳಲಾಗ್ತಾ ಉಂಟು. ಕರ್ನಾಟಕದ ಮಟ್ಟಿಗೆ ಕೂಡ, ಯಾಕಂತ ಹೇಳಿದ್ರೆ ಕರ್ನಾಟಕ ಕೂಡ ಇವತ್ತಿನ ಪ್ರಸಕ್ತ ದಿನಮಾನದಲ್ಲಿ ಕೋವಿಡ್ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಾ ಇರುವಂಥ ಒಂದು ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಇಂಥ ಸಂದರ್ಭದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನುವಂಥ ಒಂದು ಅನುಮಾನ ಪ್ರಶ್ನೆಗಳಿದ್ದ ಹಾಗೆ ಕೂಡ ನಿನ್ನೆ ಕರ್ನಾಟಕ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮುಂದೆ ಅಂತ ವಿಚಾರ ಇಲ್ಲ, ಬಟ್ ಒಂದು ಬಿಗುವಿನ ಕ್ರಮ ಅಗತ್ಯ ಇರಬಹುದು, ಯಾಕಂತ ಹೇಳಿದ್ರೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅಂತ. ಸೊ ನಾವು ಈ ಸಂದರ್ಭದಲ್ಲಿ ನಾಗರಿಕ ಸಮಾಜ ಒಟ್ಟಾಗಿ ಏನು ಮಾಡ್ಬೋದು, ಯಾಕಂತ ಹೇಳಿದ್ರೆ ಒಂದು ಲಾಕ್ಡೌನನ್ನು ನಾವು ನೋಡಿದ್ದೇವೆ, ಅದರ ಪ್ರತಿಕೂಲ ಪರಿಣಾಮ ಇವನ್ನು ನೋಡಿದ್ದೇವೆ. ಮತ್ತೆ ಇನ್ನು ಮತ್ತೆ ಲಾಕ್ಡೌನ್ ಆದರೆ ಏನಾಗ್ಬೋದು, ಮತ್ತು ಈಗಾಗಲೇ ಹಳಿ ತಪ್ಪಿರುವಂಥ ಒಂದು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ಸರಿದಾರಿಗೆ ತರುವಂಥದ್ದು, ಜೊತೆಗೆ ನಮ್ಮ ಆರೋಗ್ಯ ಕಾಳಜಿ ಇವೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಸೊ ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ವೀಕ್ಷಕರೇ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ ಯತೀಶ್ ಬೈಕಂಪಾಡಿ ಅವರು, ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಸಬ್ರಿನಾ ಮೇಡಮ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಅದೇ ರೀತಿ ದಿಲ್ ರಾಜ್ ಆಳ್ವಾ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಯತೀಶ್ ಬೈಕಂಪಾಡಿ ಅವರು ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಪಣಂಬೂರ್ ಬೀಚ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಆಗಿದ್ದಾರೆ, ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಕರ್ನಾಟಕ ವಿಭಾಗದ ನಿರ್ದೇಶಕರು ಕೂಡ ಆಗಿದ್ದಾರೆ. ಸಬ್ರಿನಾ ಮೇಡಮ್ ಅವರು ಒಬ್ಬ ಮಹಿಳಾ ಎಂಟರ್ಪ್ರಿನರ್ ಆಗಿ ಗುರುತಿಸಿಕೊಂಡಿರುವವರು ಮತ್ತು ಅನೇಕ ಮಹಿಳಾ ಪರ ಮತ್ತು ಸಾಮಾಜಿಕ ಜನಪರ ಕಾಳಜಿಯ ವಿಚಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು. ದಿಲ್ ರಾಜ್ ಆಳ್ವಾ ಅವರು ಮಂಗಳೂರಿನ ಸಿಟಿ ಬಸ್ ಮಾಲಕರ ಸಂಘದ, ಖಾಸಗಿ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾಗಿರುವವರು. ಈ ಮೂವರು ಕೂಡ ಇವತ್ತು, ಯಾಕಂತ ಹೇಳಿದ್ರೆ ತಮ್ಮನ್ನು ಸಾಮಾಜಿಕವಾಗಿ ಜೊತೆಗೆ ಏನು ಉದ್ಯಮ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳಿಂದ ಆಗಿರುವಂಥ ಪರಿಸ್ಥಿತಿ, ಪ್ರತಿಕೂಲ ಪರಿಣಾಮ, ಜೊತೆಗೆ ಮುಂದಿನ ದಿನಗಳಿದಾವಲ್ಲ, ನಾವು ಎಷ್ಟೋ ಕಷ್ಟಗಳನ್ನೆಲ್ಲ ಏನು ದಾಟಿಕೊಂಡು ಬಂದೆವು, ಮುಂದೆ ಮತ್ತೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ, ನಮ್ಮ ವ್ಯವಹಾರವನ್ನು, ನಮ್ಮ ಉದ್ದಿಮೆಯನ್ನು ಕಟ್ಟಿಕೊಳ್ಳುವ ವಿಚಾರವಾಗಿ ಅವರು ಮಾತಾಡಲಿಕ್ಕಿದ್ದಾರೆ. ನಾನು ಮೊದಲಾಗಿ ವೀಕ್ಷಕರೇ, ಈ ಮೂರನ್ನು ಕೂಡ ಕೇಳುವಂಥ ಪ್ರಶ್ನೆ, ಮತ್ತೆ ಲಾಕ್ಡೌನ್ ಬೇಕಾ ಅಂತ. ನಾನು ಮೊದಲಾಗಿ ಯತೀಶ್ ಬೈಕಂಪಾಡಿ ಅವರಿಂದ ಆರಂಭಿಸ್ತೇನೆ. ಯತೀಶ್ ಬೈಕಂಪಾಡಿ ಅವರೇ, ಈಗಾಗಲೇ ನಾನು ಹೇಳದಂತೆ ಮತ್ತು ಈಗಾಗಲೇ ಒಂದು ದೇಶವ್ಯಾಪಿಯಾಗಿ ಹಬ್ಬಿರುವಂಥದ್ದು ವದಂತಿಯ ಹಿನ್ನೆಲೆಯಲ್ಲಿ ನಾನು ಕೇಳುವಂಥದ್ದು, ಒಂದು ಲಾಕ್ಡೌನನ್ನು ನಾವು ನೋಡಿದ್ದೇವೆ. ಈಗ ಕೊರೋನಾ ನಮ್ಮ ಕಣ್ಣೆದುರು ಕಾಣದಿದ್ದರೂ ಕೂಡ ಅದು ವ್ಯಾಪಕವಾಗಿ ಪ್ರಕರಣಗಳು ಉಂಟು, ದಿನೇ ಹೆಚ್ಚಾಗ್ತಾ ಕೂಡ ಉಂಟು. ಒಂದು ಕಡೆ ಕೊರೋನಾವನ್ನು ನಿಯಂತ್ರಿಸಬೇಕನ್ನುವಂಥ ಒಂದು ಕಾಳಜಿ ಎಲ್ಲರದ್ದು, ಸರ್ಕಾರದ್ದು ಮತ್ತು ನಾಗರಿಕ ಸಮಾಜಕ್ಕೆ ನಮ್ಮದು ಕೂಡ. ಸೊ ಈ ಸಂದರ್ಭದಲ್ಲಿ ಮತ್ತು ಇನ್ನೊಂದು ಕಡೆ ನಮ್ಮ ಏನು ಉದ್ಯಮ ವ್ಯವಹಾರ ಇವೆಲ್ಲವು, ಇನ್ನೊಂದು ಕಡೆಗೆ ಲಾಕ್ಡೌನ್ ಪ್ರಶ್ನೆ. ಏನು ಹೇಳ್ತೀರಿ? ಈಗ ಲಾಕ್ಡೌನ್ ಅನ್ನೋದೇ ಅಂತಿಮ ಪರಿಹಾರ ಅಂತ ಹೇಳ್ತೀರಾ ಅಥವಾ ಬೇಕು ಬೇಡ ಅಂತ? ಏನು ಬಹುಶಃ ನಮ್ಮ ರಾಷ್ಟ್ರದಲ್ಲಿ ಪ್ರಪ್ರಥಮ ಬಾರಿಗೆ ಈ ಕರೋನಾ ಬಂದಾಗ, ಈ ಪ್ಯಾಂಡಮಿಕ್ ಬಂದಾಗ ರೆಸ್ಪಾಂಡ್ ಮಾಡಿದ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ. ನಮ್ಮ ಮುಖ್ಯಮಂತ್ರಿಯವರು ಬೇರೆ ಯಾವುದೇ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಆಲೋಚನೆ ಮಾಡಿರತಕ್ಕಂಥ ಒಂದು ಆಲೋಚನೆ ಮಾಡಿ ಪ್ರಥಮ ಲಾಕ್ಡೌನ್ ಅಂತ ಅನೌನ್ಸ್ ಮಾಡಿದ್ದೆ ನಮ್ಮ ಸರ್ಕಾರ. ಅದ್ರ ನಂತರ ರಾಷ್ಟ್ರದಲ್ಲಿ ಬೇರೆಯವರೆಲ್ಲ ಫಾಲೋ ಮಾಡಿದ್ರು. ಅದೊಂದು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡಿದಂಥ ನಿರ್ಧಾರ ಆ ಸಂದರ್ಭದಲ್ಲಿ ಸರಿಯೇ. ಆ ಟೈಮಲ್ಲಿ ಕರೆಕ್ಟ್. ಅದ್ರ ನಂತರ ಏನು ಫಾಲೋಅಪ್ ಆಗಬೇಕು ಅದೆಲ್ಲ ಮಾಡ್ಕೊಂಡು ಮಾಡಿದ್ದಾರೆ. ಅದು ಕೆಲವೆಲ್ಲ ಏನಾಗಿ ಈ ಒಂದು ಸಮಸ್ಯೆ ಏನಂದರೆ, ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಬರೋವಂಥದ್ದೊಂದು ಟಾಪಿಕ್.
ಇಂಥ ಡಿಸಾಸ್ಟರ್ಗಳು ಈ ಬೇರೆ ಡಿಸಾಸ್ಟರ್ಗಳಿಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದರೆ ಹಿಂದಿನ ಅನುಭವದ ಮೇಲೆ ನಾವು ರಿಯಾಕ್ಟ್ ಮಾಡುವಂಥದ್ದು ಅಥವಾ ಆಕ್ಟಿವೇಟ್ ಮಾಡುವಂಥದ್ದು. ಈ ಒಂದು ಡಿಸಾಸ್ಟರ್ ನ ಸಂದರ್ಭದ ಒಂದಷ್ಟು ನಮ್ಮ ಜನರೇಷನ್ ನಿಮ್ಮಲ್ಲಿ ಇರ್ತದೆ, ಗೊತ್ತಿರ್ತದೆ ನಿಮಗೆ. ಈ ಪರ್ಟಿಕ್ಯುಲರ್ ಹಿಂದೆ ಪ್ಲೇಗ್ ಬಂದಾಗ ನಾವು ಪತ್ರಿಕೆಗಳಲ್ಲಿ ಮತ್ತೆ ಕೆಲವು ಆರ್ಟಿಕಲ್ಗಳಲ್ಲಿ ಓದಿ ಕೇಳಿದೀವಿ, ಡೈರೆಕ್ಟ್ ರಾಶಿ ರಾಶಿ ಹೆಣ ಬಿದ್ದದ್ದು, ಈ ಸ್ಟೋರಿಗಳೆಲ್ಲ ಪಬ್ಲಿಕ್ ಮೆಮೊರಿ ಶಾರ್ಟ್ ಮರ್ತೋಗಿದೆ. ಆದ್ರೆ ಈಗ ಇದು ಎಲ್ಲರಿಗೂ ಹೊಸತೆ. ಈಗ ಒಂದು ಸಮಸ್ಯೆ ಬಂದಾಗ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಅವಾಗ ಎಲ್ಲರೂ ನಾವು ಆಕ್ಟಿವೇಟ್ ಮಾಡ್ತೀವಿ, ಅಂದ್ರೆ ಎಲ್ಲರೂ ಅಭಿಪ್ರಾಯ ಕೊಡ್ತೀವಿ, ಒಂದು ಸ್ವಲ್ಪ ಗೊಂದಲಗಳು ಹಾಗೆ ಆಗ್ತವೆ. ಆದರೆ ನನ್ನದೊಂದು ಬೇಸಿಕ್ ಜನರು ಅವರ ಸೇಫ್ಟಿ ಅವ್ರು ನೋಡ್ಕೊಳ್ಳಿಲ್ಲ ಅಂದ್ರೆ ಸರ್ಕಾರವನ್ನ ನಾವು ದೂರ್ಲೇಬಾರ್ದು. ಈಗ 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 ಇನ್ನೊಂದು ಇನ್ನೊಂದು ಲಾಕ್ಡೌನ್ ಪ್ರಶ್ನೆನೇ ಇಲ್ಲ. ದಟ್ ಇಸ್ ನಾಟ್ ಎ ಸೊಲ್ಯೂಷನ್. ಲಾಕ್ಡೌನ್ ಎಷ್ಟು ಟೈಮ್ ನಾವು ಬೀಗ ಹಾಕಿ ಒಳಗಿರ್ತೀವಿ, ಅದ್ರ ನಂತರದ್ದೇನು, ಹೂ ವಿಲ್ ಟೇಕ್ ಕೇರ್ ಆಫ್ ದಮ್. ಈಗ ಒಂದು ಲಾಕ್ಡೌನ್ ಅಲ್ಲಿ ಕೆಲವು ಪಾಠಗಳನ್ನು ಕಲ್ತಿದ್ದೇವೆ. ಎಲ್ಲ ಆಕ್ಟಿವಿಟೀಸ್ನೇ ಬಂದ್ ಮಾಡಿ ನಾವು ಜನರನ್ನ ಒಂದು ನಿರ್ಗತಿಕರಾಗಿ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಎಲ್ಲಿ ಬೇರೆ ರಾಜ್ಯಗಳಿಂದ ಬಂದ ಎಷ್ಟೋ ಜನ ವಲಸೆ ಕಾರ್ಮಿಕರು ಎಷ್ಟಿದ್ರು ಅಂತ ನಮ್ಗೆ ಅಲ್ಲಿ ಲಾಕ್ಡೌನ್ ಆದಾಗ ಗೊತ್ತಾದದ್ದು. ಇಲ್ಲಿಂದ ಜಾರ್ಖಂಡ್ ನಿಂದನೇ ಎಷ್ಟು ಜನ ಇದ್ದಾರೆ, ಯುಪಿಯಿಂದ ಎಷ್ಟು ಜನ ಇದ್ದಾರೆ, ಬಿಹಾರಿಂದ ಎಷ್ಟು ಜನ ಇದ್ದಾರೆ, ವೆಸ್ಟ್ ಬೆಂಗಾಲ್ ಎಷ್ಟು ಜನ ಇದ್ದಾರೆ. ಅವ್ರದ್ದೊಂದು ಸಂಘ ಮಾಡಿದ್ರೆ ಅದೇ ಒಂದು ದೊಡ್ಡ ಸಂಸ್ಥೆ ಆಗ್ತದೆ. ಸೊ ಆ ಡಾಟಾನೇ ಇರಲಿಲ್ಲ ನಮ್ಮ ಹತ್ರ. ಮೇಡಮ್, ಈಗ ಮತ್ತೆ ಲಾಕ್ಡೌನ್ ಬೇಕಂತ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ ನೀವು? ಮನುಷ್ಯರಿಗೆ ಲಾಕ್ಡೌನ್ ಆದಾಗ ಒಂದು ಭಯ ಇರ್ತದೆ. ಸೊ ಒಂದು ದ ಆಕ್ಟ್ ಆಫ್ ಫಿಯರ್, ದ ಫೀಲಿಂಗ್ ಆಫ್ ಫಿಯರ್, ದ ಸೆನ್ಸ್ ಆಫ್ ಫಿಯರ್, ಅದು ಮನುಷ್ಯರಿಗೆ ಫಾರ್ ಹೋಮೋಸ್ಯಾಪಿಯನ್ ಸ್ಪೀಶೀಸ್ಗೆ ಬಂದದ್ದು ಇವತ್ತಿನಿಂದ ಅಲ್ಲ, ಅಥವಾ 18th ಸೆಂಚುರಿಯಿಂದ ಅಲ್ಲ. ಇದು ಬಂದದ್ದು ನಮ್ಮ ಫೋರ್ ಫಾದರ್ಸ್ ಮಂಕಿ ಟೈಮ್ ನಿಂದ. ಸೊ ಇಟ್ ಇಸ್ ಅನಿಮಲ್ ಇನ್ಸ್ಟಿಂಕ್ಟ್ ಟು ಅಂಡರ್ಸ್ಟ್ಯಾಂಡ್ ಫಿಯರ್. ಸೊ ಫಿಯರ್ ಅನ್ನು ನಾವು ಜಾಸ್ತಿಯನ್ನು ಬೆಳೆಸಿದ್ರೆ ಒಂದು ದೇಶದ ಇಂಡಿವಿಜುವಲ್ಗೆ ಪ್ರೋಗ್ರೆಸ್ ಆಗುವ ಅವಕಾಶ ಎಲ್ಲಿ ಸಿಗ್ತದೆ? ಸೊ ದ ಬಿಗ್ಗೆಸ್ಟ್ ಕಿಲ್ಲರ್, ಮನುಷ್ಯರಿಗೆ ನಷ್ಟ ಮಾಡಿ ಬಿಡುದು ವಸ್ತಂದ್ರೆ ಫಿಯರ್, ಕ್ವಾಲಿಟಿ ಅಂದ್ರೆ ಫಿಯರ್. ಆ ಫಿಯರ್ ಒಂದು ಫಿಯರ್ ಲೆಸ್ ಅಂತ ಇರುದಂದ್ರೆ ಫಿಯರ್ ಫ್ರೀ ಇರಬೇಕು. ಫಿಯರ್ ಲೆಸ್ ಇಸ್ ಇನ್ನೊಂದು ಆಟಿಟ್ಯೂಡ್, ಅದು ಬಿಡಿ, ಫಿಯರ್ ಫ್ರೀ. ಸೊ ಫಿಯರ್ ಇದ್ದ ಮನುಷ್ಯನಿಗೆ ಇನ್ನೂ ನಾವು ಫಿಯರ್ ಕೂತ್ಕೊಳ್ಳಿಸಿದ್ರೆ, ಲಾಕ್ಡೌನ್ ಆಗಿ ಇಷ್ಟು ಮಂದಿ ಸಾಯ್ತಾರೆ, ಇದಾಗ್ತದೆ ಅದು ಆಗ್ತದೆ ಅಂತ ಹೇಳಿದ್ರೆ, ಮನುಷ್ಯರಾಗಿ ನಾವು ಹುಟ್ಟಿದು, ನಾವು ಇಷ್ಟು ಬೆಳೆದದು, ಇಷ್ಟು ಅಡ್ವಾನ್ಸ್ ಲೆವೆಲ್ಗೆ ಬಂದದ್ದು ಎಲ್ಲದಕ್ಕೆ ನಾವೇ ಎಂತ ಹೇಳ್ತೇವೆ, ಮರಣ ಮಾಡಿದ ಹಾಗೆ, ತಿಲಾಂಜಲಿ ಅಂತ ಹೇಳೋದು. ಯಾ. ಸೊ ಆ ಪಾಯಿಂಟ್ ನಿಂದ ಲಾಕ್ಡೌನಿನ ಅಗತ್ಯ ಇಲ್ಲ ಹೇಳಿ ನನ್ನ ಕನ್ವಿಕ್ಷನ್. ಏಕೆಂದ್ರೆ ಮನುಷ್ಯನಿಗೆ ಅಷ್ಟು ಬುದ್ಧಿ ಉಂಟು, ಅಷ್ಟು ಫೆಸಿಲಿಟಿ ಉಂಟು ಈ ಕರೋನಾ ವೈರಸ್ ಅನ್ನು ಸೈಲೆನ್ಸ್ ಮಾಡ್ಲಿಕ್ಕೆ. ಮನುಷ್ಯನ ಕೆಪಾಸಿಟಿ ಉಂಟು. ಮತ್ತೆ ಮನುಷ್ಯನ ರೂಪದಲ್ಲಿ ಇದ್ದದಕ್ಕೆ ಬೇರೆ ಕೆಲವು ಪ್ರಾಣಿಗಳಲ್ಲಿ ಇದೆ, ಆದ್ರೆ ಮನುಷ್ಯನ ರೂಪದಲ್ಲಿ ನಾವು ಇದ್ದದಕ್ಕೆ ನಮಗೆ ಒಂದು ಆಸ್ ಅ ಕಮ್ಯುನಿಟಿ ವರ್ಕ್ ಮಾಡ್ಲಿಕ್ಕೆ ಕೆಪಾಸಿಟಿ ಫ್ಯಾಂಟಾಸ್ಟಿಕ್ ಇದೆ. ಅದು ಯಾವ ಪ್ರಾಣಿಗಳಿಗಿಲ್ಲ, ಪಕ್ಷಿಗಳಿಗಿಲ್ಲ, ಇನ್ಸೆಕ್ಟ್ ಫ್ಯಾಮಿಲಿಯಲ್ಲಿಲ್ಲ, ಫಿಶ್ ಫ್ಯಾಮಿಲಿಯಲ್ಲಿ ಇದರಲ್ಲಿ ಕೂಡ ಇಲ್ಲ. ಬಟ್ ಇನ್ ಹ್ಯೂಮನ್ ಸ್ಪೀಶೀಸ್ ನಲ್ಲಿ ಅದು 100% ಇದ್ದ ಕಾರಣ ಮನುಷ್ಯರಿನ ಕಮ್ಯುನಿಟಿ ವರ್ಕ್ ನಿಂದ ಈ ಕೊರೋನಾ ವೈರಸ್ ಅನ್ನು ದೂರ ಮಾಡಬಹುದು. ಈ ಲಾಕ್ಡೌನ್ ಇಫ್ ಇಟ್ ವಾಸ್ ಇನ್ ದ 18th ಸೆಂಚುರಿ ಯೋಚನೆ ಮಾಡಬಹುದು, ಇವತ್ತಿನ ಕಾಲಕ್ಕೆ ಲಾಕ್ಡೌನಿನ ಅಗತ್ಯ ಇಲ್ಲ. ಎಸ್ ಈಗ ಓಕೆ ಥ್ಯಾಂಕ್ ಯು. ಅದು ದಿಲ್ರಾಜ್ ಅವರೇ, ನಾನು ಈಗ ಎಸ್ ಎ ಬಸ್ ಆಪರೇಟರ್ ಆಗಿ ಆ ಬಸ್ ವಲಯ ಅಂದರೆ ಸಾರಿಗೆ ವಲಯ ಎದುರಿಸಿದಂಥ ಸಮಸ್ಯೆಗಳನ್ನು ನಿಮ್ಮ ಹತ್ರ ಮಾತಾಡ್ತೇನೆ ಆಮೇಲೆ. ಬಟ್ ಈಗ ಬರೀ ಕೇವಲ ಈ ಒಂದು ಲಾಕ್ಡೌನ್, ಯಾಕಂದರೆ ಇನ್ನು ಹೋಲ್ ವಿಚಾರವಾಗಿ ಇಡೀ ಒಂದು ನಾಗರಿಕ ಸಮಾಜದ ವ್ಯವಸ್ಥೆ ಒಳಗಡೆ ಉದ್ದಿಮೆ ವ್ಯವಹಾರ ಎಲ್ಲವನ್ನು ಸೇರಿಸಿಕೊಂಡು ಹೇಳುವ ಸಂದರ್ಭದಲ್ಲಿ ಲಾಕ್ಡೌನ್ ವಿಚಾರವಾಗಿ ಏನು ಹೇಳ್ತೀರಿ ನೀವು? ಈಗ ಮಾರ್ಚ್ 21ಕ್ಕೆ ಅಂದ್ರೆ ನಮ್ಮ ಲಾಕ್ಡೌನ್ ಆದಂತ ಏನ್ ಅನೌನ್ಸ್ಮೆಂಟ್ ಆಯ್ತು ಕೋವಿಡ್ ಇಂದ, ನಾವು ಲಾಕ್ಡೌನ್ಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಒಂದು 2 ತಿಂಗಳು ಲಾಕ್ಡೌನ್ ಮಾಡಿದ್ರೆ ಇದೆಲ್ಲ ಕೋವಿಡ್ ಅನ್ನೋ ಒಂದು ಮಹಾಮಾರಿಯನ್ನು ನಾವು ಗೆಲ್ತೇವೆ ಅಂತ ಹೇಳೋ ಒಂದು. ಬಟ್ ಆಫ್ಟರ್ ಜೂನ್ಗೆ ನಾವೇನು
ನಮ್ಮ ಏನು ರೆಗ್ಯುಲರ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಕೂಡ ಸಿಟಿ ಒಂದು ಜನರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ಮತ್ತೆ ಇನ್ನೊಮ್ಮೆ ಲಾಕ್ಡೌನ್ ಆಯ್ತು. ಕೆಲವರು ಅಭಿಪ್ರಾಯ ಪಟ್ಟರು ಇಲ್ಲ ಈ ಚೈನ್ ಅನ್ನು ಬ್ರೇಕ್ ಮಾಡಬೇಕು, ಚೈನ್ ಬ್ರೇಕ್ ಮಾಡಿದ ತಕ್ಷಣ ಮತ್ತೆ ಕೋವಿಡ್ ಅದ್ರದ್ದು ಆ ಏನು ಹರಡ್ತಾ ಉಂಟು ಅದು ಕಮ್ಮಿ ಆಗ್ತದೆ ಅಂತೇಳಿ. ಸೊ ಅದೊಂದು ರಾಂಗ್ ಅಂತೇಳಿ ಆ ಸೆಕೆಂಡ್ ಲಾಕ್ಡೌನ್ ಅಲ್ಲಿ ನಾವು ಪ್ರೂವ್ ಮಾಡಿದ್ದೇವೆ. ಸೊ ಲಾಕ್ಡೌನ್ ಇಸ್ ನಾಟ್ ದಿ ಮೆಜರ್ ಅಂತೇಳಿ, ಇಟ್ಸ್ ನಾಟ್ ರೈಟ್ ಅಂತೇಳಿ ಆ ಒಂದು ಸೆಕೆಂಡ್ ಇದರಲ್ಲಿ ನಾವು ಅದನ್ನು ಇಡೀ ಜನತೆಗೆ ಗೊತ್ತಾಗಿದೆ ಇಟ್ಸ್ ನಾಟ್ ಡನ್ ಅಂತೇಳಿ. ಈಗ ಒಂದೇ ಒಂದು ಇದಕ್ಕೆ ಪರಿಹಾರ ಏನಂತ ಹೇಳಿದ್ರೆ ಲಾಕ್ಡೌನ್ ಪರಿಹಾರ ಅಲ್ಲ. ಬಿಕಾಸ್ ಈಗಿನ ಸರ್ವೆ ಪ್ರಕಾರ ಇಫ್ ವ್ಯಾಕ್ಸಿನ್ ಡಸ್ ನಾಟ್ ಕಮ್, ಈಗ ಒಂದು 15 months to 18 months ವರೆಗೆ ಈ ಒಂದು ಸಿಚುವೇಶನ್ ಇರ್ತದ ಅಂತ ಹೇಳಿ ಸರ್ವೆ ಹೇಳ್ತಾ ಉಂಟು. ಸೊ ನಾವು ಎಷ್ಟು ಲಾಕ್ಡೌನ್ ಅಂತ ಮಾಡ್ಲಿಕ್ಕೆ ಸಾಧ್ಯ ಉಂಟು ಆಸ್ ಅ ಇಕಾನಮಿ ಇದರಲ್ಲಿ ಕೂಡ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ನಾವು ಇಂಪಾಸಿಬಲ್ ಇದನ್ನು ಲಾಕ್ಡೌನ್ ಮಾಡ್ಲಿಕ್ಕೆ. ಸೊ ಈಗ ಮುಖ್ಯವಾಗಿರುವುದು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಜನರು ಏನ್ ಮಾಡ್ಬೋದು ಅಂತ ಹೇಳಿ, ಸರ್ಕಾರ ಏನ್ ಮಾಡ್ಬೋದು ಅಂತ ಹೇಳೋಕ್ಕಿಂತ ಬದಲು ಜನರು ಏನ್ ಮಾಡ್ಬೋದು ಅಂತ ನಮ್ಮ ಜವಾಬ್ದಾರಿಗಳು ಮೇಡಮ್ ಹೇಳಿದಾಗೆ ಸರ್ಕಾರ ನೀವು ಮಾಸ್ಕ್ ಹಾಕೊಳ್ಬೇಕು ನಾನು ಫೈನ್ ಮಾಡ್ತೇನೆ ಅಂತ ಹಾಕುವಂತ ವಿಷಯ ಅಲ್ಲ. ನಮ್ಗೆ ಬೇಕಾಗಿ ನಾವು ಹಾಕೊಳ್ಬೇಕು. ಹೋಟೆಲ್ನವರು ಸ್ಯಾನಿಟೈಸರ್ ಇಡಬೇಕು, ಬಸ್ಸಿನವರು ಅವರನ್ನು ಮಾನಿಟರ್ ಮಾಡ್ಬೇಕಂತ ಹೇಳಿದ್ರೆ ಇದು ಯಾರಿಗಿಲ್ಲ. ಬಿಕಾಸ್ ಅವನ ಹೆಲ್ತ್ ಬಗ್ಗೆ ನಾವು ಕೇರ್ ತಗೊಳ್ಳಿಕ್ಕಿಲ್ಲ. ಇನ್ನು ಏನಿದ್ರು ಕೂಡ ಜನರೇ ಆದಷ್ಟು ಸೇಫ್ಟಿ ಮೆಜರ್ ಅನ್ನು ತಗೊಂಡು ಕೋವಿಡ್ ಒಟ್ಟಿಗೆ ಬದುಕುವಂತ ಒಂದು ವ್ಯವಸ್ಥೆಗೆ ನಾವು ಬರಲೇಬೇಕಾಗ್ತದೆ. ಸೊ ದೇಶದ ದೃಷ್ಟಿಯಿಂದ ಕೂಡ ಇದೊಂದು ಲಾಕ್ಡೌನ್ ಅಂತ ಇನ್ನು ಲಾಕ್ಡೌನ್ ಅಂತ ಹೇಳೋ ಪದ ಇನ್ನು ಮುಂದೆ ಬಂದ್ರೆ ಕೂಡ ಇಕಾನಮಿ ಒಂದು ಇಷ್ಟೊಂದು ಹೊಡೆತ ಬೀಳೋದಕ್ಕೆ ಭಾರಿ ದೊಡ್ಡ ಫಿಯರ್ ಅದು ಖಂಡಿತ. ಈಗ GDP ಅಂತೂ ನಮ್ಗೆ ಗೊತ್ತಿದೆ, ಇಕಾನಮಿ ಪರಿಸ್ಥಿತಿ ನಮ್ಗೆ ಗೊತ್ತಿದೆ, ಸರ್ಕಾರದ ಹತ್ರ ಹಣ ಇಲ್ಲ, ಜನರ ಹತ್ರ ಕೂಡ ಬಿಸ್ನೆಸ್ ಇಲ್ಲ. ಸೊ ಅಂತದಿರುವಾಗ ಲಾಕ್ಡೌನ್ ಆ ಪದವೇ ಇನ್ನು ಯೂಸ್ ಮಾಡ್ಲೇಬಾರ್ದು ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದೆ. ಮತ್ತೆ ಜನರು ಇದಕ್ಕೆ ಯಾವ ರೀತಿ ಸಹಕರಿಸ್ತಾರೆ ಯಾಕಂತೇಳಿ ನೀವು ಒಂದು ಮುಂಬೈ ಅಂತ ನಗರ, ಈಗ ಒಂದು ನೀವು ರೈಲ್ವೆ ಇದರಲ್ಲಿ ಹೋಗಿ ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು ಅದಂತ ಇಂಪಾಸಿಬಲ್. ಈಗ ಮಂಗಳೂರಿನಂತ ನಗರ ಸಿಟಿ ಬಸ್ ಅಲ್ಲಿ ನೀವು ಒಂದು ಪೀಕ್ ಟೈಮ್ ಅಲ್ಲಿ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಂತ ಸಾಧ್ಯ ಇಟ್ಸ್ ಓನ್ಲಿ ಈಗ ನಾವು ಮಾಸ್ಕ್ ಹಾಕೊಳ್ಬಹುದು ಬಿಟ್ರೆ ಅಷ್ಟೇ. ನಮ್ಮ ಏನು ವ್ಯಾಪ್ತಿಯಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ಆಸ್ ಎ ಇಂಡಿವಿಜುವಲ್ ಅಷ್ಟೇ ನನ್ಗೆ ಏನಂತ ಹೇಳಿದ್ರೆ ಈ ಸರ್ಕಾರ ಕೂಡ ಮಾಡುವಂತದ್ದು ಏನಿಲ್ಲ ಅಂತ ಹೇಳುವ ನನ್ನ ಒಂದು ಅನಿಸಿಕೆ. ಕೋವಿಡ್ ಜೊತೆಗೆ ಬದುಕುವಂಥದ್ದು ಅಂತ ಬಾರಿ ಇಂಪಾರ್ಟೆಂಟ್ ವಿಷಯ. ಈಗ ನಾವು ಇನ್ನೂ ಅನೇಕ ವಿಚಾರಗಳನ್ನ ಮಾತಾಡ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಕೋವಿಡ್ ಜೊತೆಗೆ ಬದುಕುವಂಥದ್ದು ಸರಿ, ಬಟ್ ಜನವೇ ಕಾಣೋದಿಲ್ಲ. ಕೆಲವು ಕಡೆ ಜನ ಕಾಣ್ಬೋದು, ಎಲ್ಲಿ ಹೋದ್ರು ನಮ್ಮ ಜನ, ಇದೆಲ್ಲ ಪ್ರಶ್ನೆಗಳುಂಟು. ಮತ್ತೆ ಏನೀಗ ಮುಂದಿನ ಸ್ಟೆಪ್ ಏನೇನು ಮಾಡಬೇಕು ಒಂದೊಂದು ವಲಯದಲ್ಲಿ ಕೂಡ, ಟೂರಿಸಂ ಇರಬಹುದು, ನೀವು ಹೇಳಿದಾಗೆ ಸಾರಿಗೆ ವ್ಯವಸ್ಥೆ ಇರಬಹುದು, ಈ ಎಲ್ಲ ವಿಚಾರನ ಒಂದು ಚರ್ಚೆ ಮಾಡೋ ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ವೀಕ್ಷಕರ ನಮ್ಮ ಇಂದು ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಮತ್ತೆ ಲಾಕ್ ಆಗದಿರಲಿ ಆರ್ಥಿಕತೆ ಅನ್ನುವಂಥ ಒಂದು ಮಾತುಕತೆಗೆ ನಾವು ಮತ್ತೆ ತೊಡಗೋ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯತೀಶ್ ಬೇಕಂಪಾಡಿ ಅವರು, ಪಣಂಬೂರು ಬೀಚ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ CEO, ಅನಂತರ ದಿಲ್ರಾಜ್ ಆಳ್ವ ಅವರು, ಮಂಗಳೂರಿನ ಸಿಟಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು, ಆಮೇಲೆ ಉದ್ಯಮಿಯಾಗಿರುವಂಥ ಸಬ್ರೀನಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಈಗಾಗಲೇ ಮಾತಾಡೋ ಸಂದರ್ಭದಲ್ಲಿ 3 ಮಂದಿ ಕೂಡ ಕೊಟ್ಟಂಥ ಒಂದು ಅಭಿಪ್ರಾಯ ಮತ್ತೆ ಲಾಕ್ಡೌನ್ ಅಗತ್ಯ ಇಲ್ಲ ಅಂತ. ಮತ್ತೆ ಇನ್ನೊಂದಷ್ಟು ಭಯಗಳನ್ನು ಹುಟ್ಟಿಸೋದು ಬೇಡ. ಜನ ಅವರವರ ವೈಯಕ್ತಿಕ ಜವಾಬ್ದಾರಿಯನ್ನು ಒಬ್ಬ ನಾಗರಿಕ ಸಮಾಜದಲ್ಲಿ, ಯಾಕಂದರೆ ನಾಗರಿಕ ಸಮಾಜ ಅಂತ ಪ್ರತಿಯೊಬ್ಬರಿಗೂ, ಯಾಕಂದರೆ ನಾವು ಪ್ರತಿಯೊಂದನ್ನು ಸರ್ಕಾರದ ಮೇಲೆ ಹಾಕೋದು ಅಥವಾ ಪ್ರತಿಯೊಂದನ್ನು ವ್ಯವಸ್ಥೆ ಮೇಲೆ ಹಾಕೋದಕ್ಕಿಂತ ನಮ್ಮ ಜವಾಬ್ದಾರಿ ಅನ್ನೋದನ್ನು ಮೊದಲು ನಾವು ತಿಳ್ಕೊಂಡು ಆ ಒಂದು ಜವಾಬ್ದಾರಿಯನ್ನು ಪಾಲಿಸಿದರೆ ನಾವು ಸಾಕಷ್ಟು ಸುಧಾರಣೆ ಆಗಲಿಕ್ಕೆ ಸಾಧ್ಯ ಉಂಟು ಅನ್ನೋಂಥ ವಿಚಾರಕ್ಕೆ ನಮ್ಮ ಮೊದಲ ಸುತ್ತಿನ ಮಾತುಕತೆಯಲ್ಲಿ ನಮಗೆ ಅಭಿಪ್ರಾಯ ಕೇಳಿ ಬಂದದ್ದು. ಈಗ ನಾನು ಮತ್ತೆ ವಿಚಾರಕ್ಕೆ ಬರುವಾಗ, ಇದು ಯತೀಶ್ ಬೇಕಂಪಾಡಿ ಅವರೇ, ಈಗ ಒಂದು 10 ದಿವಸಗಳಿಂದ ನೋಡಿದಾಗ ದಿಢೀರಾಗಿ ನಗರದಲ್ಲಿ ಓಡಾಡ್ತಾ ಇದ್ದ ಜನರ ಸಂಖ್ಯೆ ತುಂಬ ತೀವ್ರವಾಗಿ ಕಡಿಮೆ ಆಗಿದೆ. ಈಗ ಮೇಡಮ್ ಆಗ ಹೇಳಿದಾಗ ಮತ್ತೆ ಜನಕ್ಕೆ ಟೂ ಮಚ್ ಫಿಯರ್ ಬಂದುಬಿಟ್ಟಿತ್ತ, ಯಾಕೆ ಇದಾಯಿತು, ನಾವು ಏನು ಮುಂದಕ್ಕೆ ಹೋಗೋದಂತ. ಆಗ ದಿಲ್ರಾಜ್ ಅವರು ಹೇಳಿದರು ಕೋವಿಡ್ ಜೊತೆಗೆ ಬದುಕಬೇಕು ಅಂತ. ಅದು ವಾಸ್ತವ ಕೂಡ. ಇಲ್ಲಿ ಈ ಒಂದು ಎಂಟೈರ್ ಇದೊಂದು ಕ್ರೈಸಿಸ್ ಅಲ್ಲಿ ಒಂದು ಆಟ ಆಡ್ತಾ ಇದೆ. ಅಂದ್ರೆ ಏನ್ ಆಟ ಆಗ್ತದೆ, ಅಟೆನ್ಷನ್ ಸೀಕಿಂಗ್. ಕೆಲವು ಮೀಡಿಯಾಗಳು
ಎಲ್ಲೂ ಹೇಳೋದಿಲ್ಲ. ಅಲ್ಲ ಅದು ನಾವು ಮೊನ್ನೆಯಿಂದ ನಮ್ಮ ಈ ಸರಣಿಯಲ್ಲಿ ನಾವು ಪ್ರತಿ ಬಾರಿಯೂ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ, ಅದರಲ್ಲಿ ಮುಲಾಜಿಲ್ಲ. ಯಾಕಂತ ಹೇಳಿದ್ರೆ ಮೀಡಿಯಾ ಸೃಷ್ಟಿ ಮಾಡಿದ ಒಂದು ಭಯ ಉಂಟಲ್ಲ, ಅದು ಯಾವತ್ತೂ ನಾಗರಿಕ ಸಮಾಜ ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಲ್ಲಿ ಮನುಷ್ಯರ ಮಧ್ಯನ ಸಂಬಂಧನ ಒಡಕು ಹಾಕಿದಂತ ಒಂದು ಸಿಚುವೇಶನ್. ಈಗ ಮನೇಲಿ ಯಾರಾದ್ರೂ ಸತ್ರೆ ಅವ್ರ ಹೆಣ ಹೊರಿಲಿಕ್ಕೆ ಜನ ಇಲ್ಲ. ಹೌದೌದು, ಯಾಕಂದ್ರೆ ನಾವು ಕೋವಿಡ್ ಅನ್ನು ರಣ ಕೆ ಕೋವಿಡ್ ಅಟ್ಟಹಾಸ ಮರಣ ಮೃದಂಗ ಅಂತ ಹೇಳಿ ಸಾಮಾನ್ಯ ಒಂದು ವೈರಲ್ ಫೀವರ್ ಅನ್ನು ತಂದೆ ಮಕ್ಕಳ ಸಂಬಂಧ, ಹೌದು, ಇದೆಲ್ಲ ನಾವು ಯಾವಾಗ್ಲೂ ಆಲೋಚನೆ ಮಾಡದೇ ಇರೋಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತದೆ. ನಾವು ಇದೆಲ್ಲ ನಾವು ಯಾವಾಗ ಹೇಳ್ತಾ ಇದೀವಿ, ಇನ್ನು ಮುಂದೆ ಜನರೇಷನ್ ಹೇಗೋ ತಂದೆ ತಾಯಿ ನೋಡ್ಕೋತಾರೆ ಇಲ್ಲೋ ಅಂತ. ಈ ಒಂದು ಸಿಚುವೇಶನ್ ಅಲ್ಲಿ ಈ ತರ ಒಂದು ಹೈಪ್ ಕ್ರಿಯೇಟ್ ಆಗಿದೆ ಅಂದ್ರೆ, ಆ ಒಂದು ಬಿಡಿ ಮರಣ ಆದ್ರೆ ಕುಟುಂಬದ ಬರೋದು, ಇನಿಷಿಯಲಿ ರಿಸ್ಟ್ರಿಕ್ಷನ್ 20 ಜನ, ಮದುವೆಗೆ 50 ಜನ, ಈ ತರ ಎಲ್ಲ ಒಂದು ಮಾಡಿದ್ವಿ. ಆದ್ರೆ ಎಲ್ಲಿ ತನಕ ಹೀಗೆ ಕಂಟಿನ್ಯೂ ಆಗ್ಬೋದು? ಅದೇ ಪ್ರಶ್ನೆ. ಈಗ ನಾನು ಹೇಳಿದಲ್ಲ, ಈ ಒಂದು ವಾರದಿಂದ ದಿಢೀರಾಗಿ ಜನರ ಓಡಾಟ ಮತ್ತೆ ಕಡಿಮೆ ಆಗಿದೆ. ಈಗ ನೀವು ಏನು ಬೀಚ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಒಬ್ಬ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಜನ, ಯಾಕಂದ್ರೆ ನಾವು ಒಂದು ಕಡೆಯಿಂದ ನಾವು ಕರಾವಳಿ ಭಾಗ ಏನು ತುಂಬ ಟೂರಿಸಂ ಅಂತ ಹೇಳಿದ್ರೆ ಬೀಚಿಗೆ ಬರುವಂಥದ್ದು ಭಾರಿ ಇಂಪಾರ್ಟೆಂಟ್. ಮತ್ತೆ ಬೀಚಲ್ಲಿ ಜನ ಕಾಣಿಸಿಕೊಳ್ತಾ ಉಂಟಂತ ಒಂದು ಅಭಿಪ್ರಾಯ ಉಂಟು ವೀಕೆಂಡ್ ಅಲ್ಲಿ. ಆದ್ರೆ ನನಗೆ ಮತ್ತೆ ದಿಲ್ರಾಜ್ ಅವರ ಪ್ರಶ್ನೆ ಉಂಟು, ಬಸ್ ಅಲ್ಲಿ ಜನ ಇಲ್ಲಲ್ಲ ಅಂತ, ಬಸ್ ಇಲ್ಲಲ್ಲ ಅಂತ, ರಸ್ತೆಯಲ್ಲಿ ಬಸ್ ಓಡ್ತಾ ಇಲ್ಲ ಅಂದ್ರೆ ಜನ ಓಡಾಡ್ತಾರೆ, ಪಬ್ಲಿಕ್ ಕನ್ವೆನ್ಸ್ ಯೂಸ್ ಮಾಡ್ತಾ ಇಲ್ಲ. ಓಕೆ, ನಿಮ್ಗೆ ಜನ ಕಮ್ಮಿ ಆಗ್ಲಿಲ್ಲ, ನಿಮ್ ಬಸ್ ಅಲ್ಲಿ ಜನ ಖಾಲಿ ಕಾಣ್ತದೆ. ಇಲ್ಲ ಬಸ್ ಅದೊಂದು ಬಸ್ ಅಲ್ಲಿ ಜನ ಖಾಲಿ, ಬಸ್ ಅಲ್ಲಿ ಜನ ಇಲ್ಲ. ನೀವು ರೋಡಲ್ಲಿ 2 ವೀಲರ್ಗಳು ನೋಡಿ ಅಥವಾ 4 ವೀಲರ್ಗಳು ನೋಡಿ, ಇದು ಇನ್ಕ್ರೀಸ್ ಆಗಿದೆ. ಇಲ್ಲಿಂದ ಬ್ಯಾಂಗ್ಳೂರ್ ಹೋಗೋರು ಕೂಡ ಭವನ ಗಾಡಿಯಲ್ಲಿ ಹೋಗಿ ಬರ್ತಾರೆ. ಯಾಕಂದ್ರೆ KSRTC ಬಸ್ಗಳು ಹೊರಡ್ತಾ ಇರೋದು ಗ್ಯಾರಂಟಿ ಇಲ್ಲ. ನೀವು ಬ್ಯಾಂಗ್ಳೂರ್ ಹೋಗೋದ್ರೆ ರಾತ್ರಿ 10 ಸೀಟ್ ಇದ್ರೆ ಮಾತ್ರ ಬಿಡ್ತಾ ಇದ್ದಾರೆ, 3 ಸೀಟ್ ಇದ್ರೆ ಕ್ಯಾನ್ಸಲ್. ಈ ತರ ಪರಿಸ್ಥಿತಿ ಬಂದಿದೆ. ಸೊ ಈ ಸಂದರ್ಭದಲ್ಲಿ ನಾವೇ ಒಂದು ಚೌಕಟ್ಟು ಕೈಕಾಲು ಕಟ್ಕೊಂಡು ನಾವು ಊಟ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ. ಅದರಿಂದ ಹೊರಗೆ ಬರಬೇಕು. ಬಟ್ ನಾವು ಎಲ್ಲಿ ಫೋಕಸ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕಂದ್ರೆ, ಎಲ್ಲಿ ಫೋಕಸ್ ಮಾಡ್ಬೇಕು? ಫೋಕಸ್ ಮಾಡೋದು ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲರೂ ಮನೆಗೆ ಎಂಟರ್ ಆದಾಗ ಕೈಕಾಲು ತೊಳ್ಕೊಂಡು ಒಳಗೆ ಬರ್ತಿದ್ರಲ್ಲ. ಈ ಮಾಡರ್ನೈಸೇಷನ್ ಆದ್ಮೇಲೆ ನಮ್ಮಲ್ಲಿ ನಾವು ಎಕ್ಸ್ಪೋಸ್ ಆದ್ವಿ ಇದರಲ್ಲಿ. ನಾವೆಲ್ಲ ಇಷ್ಟೆಲ್ಲ ಮಾಡರ್ನೈಸೇಷನ್, ಇಷ್ಟೆಲ್ಲ ಫೆಸಿಲಿಟೀಸ್ ಬಂದು ಅದ್ರಲ್ಲಿ ಎಕ್ಸ್ಪೋಸ್, ವಿ ಆರ್ ನಾಟ್ ಹೈಜಿನಿಕಲಿ ಏನಾದ್ರು ಆ ಹ್ಯಾಬಿಟ್ ಇದರಲ್ಲಿ ಗಾಳಿಯಿಂದ ಬಂದ ಇದು ಅಲ್ಲಲ್ಲ ಇದು. ಅದರ ಅರ್ಥ ನಾವು ಮುಟ್ಟೋದನ್ನ ನಾವು ಕೈ ತೊಳೆದೇನೆ ಬಾಯಿಗೆ ಹಾಕ್ತಿವಿ ಅಂತ ಒಂದು ಬೇರೆ ಏನು ಇದಕ್ಕೇನು ಅರ್ಥ ಹೇಳ್ಕೊಡ್ತೀವಿ ಅಲ್ವಾ? ಅದನ್ನ ನಾವು ಆ ಹ್ಯಾಬಿಟ್ ನ ಇನ್ಕಲ್ಕೇಟ್ ಮಾಡ್ಲಿಕ್ಕೆ ಇನ್ನು ಏನ್ ಮಾಡ್ಬೇಕು ಹೇಳಿ ಸರ್ಕಾರ? ನಿಮ್ಮ ಬಾಯಿಗೆ ಇದೆಲ್ಲ ಮಾಡ್ತಾ ಇದೀವಿ, ನಾವು ಉದ್ದೇಶ ಫೈನ್, ಬಟ್ ಜನರನ್ನೇ ಅದನ್ನ ಅವೇರ್ನೆಸ್ಗೆ ನಾವು ಅಷ್ಟು ಎಫರ್ಟ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಉಗುಳೋದು, ಹೌದು, ನಾವು ಇದು ರೆಡ್ ಕ್ರಾಸ್ ಇಂದ ಡೇ 1 ಉಗುಳೋದನ್ನ ನಾವು ಬ್ಯಾನ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡದವ್ರಿಗೆ ಆ ಅಭ್ಯಾಸ ಇಲ್ಲ. ಉತ್ತರ ಕರ್ನಾಟಕದಿಂದ ಬಂದವರು ಅಭ್ಯಾಸ, ಅದನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿ ಇನಿಷಿಯಲ್ ಕ್ಯಾಂಪೇನ್ ಮಾಡಿದಾಗ ಸರ್ಕಾರ ಪೂರ್ವಕವಾಗಿ ಈ ಉಗುಳೋದನ್ನು ಬ್ಯಾನ್ ಮಾಡಿ ಅದನ್ನೊಂದು ನೋಟಿಫಿಕೇಶನ್ ಹೊರಗೆ ಹಾಕಿದ್ರು. ಆದ್ರೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಮ್ಮಲ್ಲಿ ಜನಸಂಖ್ಯೆ ಇದೆಯಾ? ಯಾರು ಮಾಡೋದು? ಫೈನ್ ಹಾಕೋದು ಯಾರು? ಪೊಲೀಸರಿಗೆ ಬೇಕಾದಷ್ಟು ಕೆಲಸ ಇದೆ, ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಬೇಕಾದಷ್ಟು ಕೆಲಸ ಇದೆ. ಇದನ್ನ ಮಾಡೋರು, ಅದಕ್ಕೊಂದು ವ್ಯವಸ್ಥೆ ಕ್ರಿಯೇಟ್ ಮಾಡ್ಬೇಕು, ಜನರಿಂದನೇ ತರಬೇಕಾಗ್ತದೆ ಇದು ಏರಿಯಾ ವೈಸ್. ಹೌದು. ಈಗ ಇದು ದಿಲ್ರಾಜ್ ಅವರೇ, ಇದು ಒಂದು ವಿಚಾರ. ಈ ಸಾರಿಗೆ ವ್ಯವಸ್ಥೆ ಈಗ ಎದುರಿಸ್ತಾ ಇರುವಂಥ ಸಮಸ್ಯೆ ಈಗಾಗಲೇ ಲೋಕಕ್ಕೆ ಗೊತ್ತಾಗಿದೆ. ಬಟ್ ಏನಾದರೂ ಪರಿಹಾರ? ಯಾಕಂದರೆ ಇಷ್ಟು ಹೊತ್ತಿಗೆ, ಯಾಕಂತ ಹೇಳಿದ್ರೆ ನಾವು ಲಾಕ್ಡೌನ್ನ ತಿಂಗಳು ಕಳೆದು 3-4 ತಿಂಗಳು ಆಯಿತು, ಮುಂದಕ್ಕೆ ಹೋದೆವು. ಇನ್ನೂ ಕೂಡ ಎಲ್ಲೂ ಟೇಕಪ್ ಆದಾಗೆ ಕಾಣ್ತಾ ಇಲ್ಲ. ಮತ್ತು ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆ, ಕೋವಿಡ್ ಸ್ಟಾರ್ಟ್ ಆದಾಗ ವಿ ವರ್ ದ ಫಸ್ಟ್ ಒನ್ ಟು ಹಿಟ್, ಹೌದು, ಲಾಸ್ಟ್ ಒನ್ ಟು ರಿಕವರ್. ಈ ಇಂಡಸ್ಟ್ರಿ, ಸ್ಪೆಷಲಿ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ. ಹೌದು. ಈಗಿನ ವ್ಯವಸ್ಥೆಯಲ್ಲಿ ಜೂನಲ್ಲಿ ನಮ್ಮದು ವ್ಯವಸ್ಥೆ, ನಮ್ಮ ಮಂಗಳೂರಿನ ವಿಷಯ ಮಾತಾಡೋದಾದ್ರೆ ಒಂದು 100 ಸಿಟಿ ಬಸ್ಗಳಲ್ಲಿ ನಾವು 100-150 ಬಸ್ಗಳನ್ನು ನಾವು ರಸ್ತೆಗಿಳಿಸಿದ್ವಿ. ಜನರು ಈಗಿನ ಎಷ್ಟು ಸಿಟಿ ಬಸ್ಗಳು ಉಂಟು? ಇಲ್ಲಿ ಮಂಗಳೂರಲ್ಲಿ ಒಂದು 335 ಬಸ್ಸಸ್ ಇದೆ. ಅದರಲ್ಲಿ ನೀವು 100 ಬಸ್ಸನ್ನು ಇಳಿಸಿದ್ದು? ಅದೇ ಫಸ್ಟಿಗೆ, ಜೂನ್ ಫಸ್ಟ್. ಈಗ ಆಲ್ಮೋಸ್ಟ್ ಒಂದು 275 ವರೆಗೆ ಬಂದಿದೆ.
ಮತ್ತು ಸರ್ವಿಸ್ ಬಸ್ಗಳು ಒಂದು ಆಲ್ಮೋಸ್ಟ್ 1500 2000 ಬಸ್ಸಸ್ ಇದೆ. ಸೊ ಇದು ದಕ್ಷಿಣ ಕನ್ನಡದ ಒಂದು ಸರ್ವಿಸ್ ಮತ್ತು ಸಿಟಿ ಬಸ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಈಗ ತಾವು ಕೇಳಿದ್ರೆ ನಮ್ಮ ರೆವೆನ್ಯೂ ಏನಿದೆ ಅದು ಕೆಲವೊಮ್ಮೆ ಮೈನಸ್, ಈಗ ಮೊನ್ನೆ ಒಂದು ವಾರದ ಮಟ್ಟದಲ್ಲಿ ನಾವು ಮೈನಸ್ ಅಲ್ಲಿ ಹೋಗಿದೆ. ನಾವೇ ಕೈಯಲ್ಲಿ ಹಾಕಿ ಬಸ್ ಓಡಿಸುವಂತ ಒಂದು ಪರಿಸ್ಥಿತಿ. ಮತ್ತು ಕೆಲವರಂತೂ ಬಸ್ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂತೇಳಿ ಒಂದು ಇಂಡಿವಿಜುವಲ್ ಆಪರೇಟರ್. ಮಂಗಳೂರಲ್ಲಿ ಯಾವುದೇ ಕಂಪನಿಗಳಿಲ್ಲ. ಮೊದಲೊಂದು ಒಂದು ಟೈಮ್ ಅಲ್ಲಿ ಏನು 50 years ಅಥವಾ ಒಂದು 60 years ಬ್ಯಾಕ್ ಏನ್ ಕಂಪನೀಸ್ಗಳಿಲ್ಲ, ಆ ಕಂಪನೀಸ್ ಈಗ ಎಲ್ಲವೂ ಇಂಡಿವಿಜುವಲ್. ಒಂದು 5-6 ಕಂಪನಿ ಬಿಟ್ರೆ ಎಲ್ಲವೂ ಇಂಡಿವಿಜುವಲ್ ಆಪರೇಟರ್ಗಳು. ಸೊ ಡ್ರೈವರ್ದು ಲೇಬರ್ಸ್ ಕೂಡ ಅವರ ಏನು ದಿನಚರಿ ಇದೆ ಅದರಲ್ಲಿ ಹೋಗ್ಬೇಕು, ಮತ್ತು ಓನರ್ಸ್ ಕೂಡ ಆಗಿ. ಮತ್ತೆ ಇಲ್ಲಿ ಮುಖ್ಯವಾಗಿ ತಾವೇನೀಗ ಸರ್ಕಾರದ ಮಟ್ಟದಲ್ಲಿ ನಾನು ಹೇಳ್ಬೇಕಾದ್ರೆ, ಸರ್ಕಾರ ಈಗ ಅಂದ್ರೆ ನಾನು ಸಾರಿಗೆ ವ್ಯವಸ್ಥೆ ಮಾತ್ರ ಮಾತಾಡ್ತಿಲ್ಲ, ಈ ಒಂದು ಇಕಾನಮಿಯನ್ನು ಡೆವಲಪ್ ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರ ಒಂದು ಬಿಸ್ನೆಸ್ ಮ್ಯಾನ್ ಅನ್ನು ಫ್ರೆಂಡ್ಲಿ ಅಪ್ರೋಚ್ ಇದ್ರೆ ಮಾತ್ರ ಇಕಾನಮಿ ಡೆವಲಪ್ ಆಗ್ಬೋದು ವಿನ ಇಲ್ಲದ್ರೆ ಇಂಪಾಸಿಬಲ್. ಯಾಕಂದ್ರೆ ಈಗ ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ನೀವು ಸರ್ಕಾರ ನಮ್ಮನ್ನು ಕರೆದು ನಿಮ್ಗೆ ಯಾವ್ದು ಫೆಸಿಲಿಟಿ ಬೇಕು, ಈಗ ನೀವು ಸಿಟಿ ಬಸ್ ಅಲ್ಲಿ ಈಗ ಇಡೀ ಕರ್ನಾಟಕದಲ್ಲಿ ಸಿಟಿ ಬಸ್ ಮತ್ತು ಸರ್ವಿಸ್ ಬಸ್ ಓಡಿಸೋ ಸ್ಟೇಜ್ ಕ್ಯಾರೇಜ್ ಓಡಿಸಿರುವಂತದ್ದು ನಗರ ಅಂತ ಹೇಳಿದ್ರೆ ಮಂಗಳೂರು ಮತ್ತು ಉಡುಪಿ ಮಾತ್ರ. ಚಿಕ್ಕಮಂಗ್ಳೂರು, ನಿಮ್ಮ ದಾವಣಗೆರೆ ಆಗಿ ಯಾರು ಓಡಿಸ್ಲಿಲ್ಲ. ಸೊ ಸರ್ಕಾರದ ಮಟ್ಟ ಈಗ ನೀವು KSRTC ಓಡಿಸಿದ್ರೆ ಅಂತ ಕೇಳಿದ್ರೆ ಅದು ಇಲ್ಲ ಖಂಡಿತ. ಒಂದ್ ಕಡೆಯಿಂದ ನೋಡಿ KSRTC ಅವರ ನಾನು ಇಲ್ಲಿ ಆ ಚರ್ಚೆ ಬರ್ತಾ ಇಲ್ಲ, ಬಟ್ ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ, ಈಗ ಫಸ್ಟ್ ಆಫ್ ಆಲ್ ನಾವು ಬಿಸ್ನೆಸ್ ಅಲ್ಲಿ ಇಷ್ಟು ಇದಾಗಿದೆ, ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡ್ಲಿಕ್ಕೆ ನಾವು ಕಷ್ಟ ಪಡ್ತಾ ಇದೆ. ಅದಾಗಿ ಕೂಡ ಸರ್ಕಾರ ಫ್ರೆಂಡ್ಲಿ ಅಪ್ರೋಚ್ ಇರೋ ಬದಲು ಈಗ ಇವತ್ತೇ ನಾನು ನೋಡ್ತಾ ಇರೋದು ಮಂಗಳೂರು ಕಾಸರಗೋಡು ಬಸ್ಗಳು ಓಡಾಡ್ತಾ ಇತ್ತು. ಕಾಸರಗೋಡಿಗೆ ಪರ್ಮಿಟ್ ಇಲ್ಲ, ಈಗ ಏನು ಗಡಿಯ ಏನು ಸಮಸ್ಯೆ ಇದೆ KSRTC ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಪ್ ಟು ತಲಪಾಡಿವರೆಗೆ ಓಡಿಸ್ತಾ ಇದ್ದಾರೆ. ಸೊ ಈಗಾಗಲೇ ನಾವು ಪ್ರೈವೇಟ್ ಆಪರೇಟರ್ಗಳು ಈಗಲೇ ಸಾಲದಲ್ಲಿ ಇದ್ದೇವೆ. ಇನ್ನು ಈ KSRTC ಅವರು ನಮ್ಮೊಟ್ಟಿಗೆ ಅನ್ಎಲ್ದಿ ಕಾಂಪಿಟೇಷನ್ಸ್ ಮಾಡಿದ್ರೆ ಸರ್ಕಾರಕ್ಕೂ ಇಲ್ಲ, ಇಲ್ಲಿ ನಮಗೂ ಇಲ್ಲ. ನಮ್ಗೆ ಅಂತ ಹೇಳಿದ್ರೆ ನಾವು 40-45% ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ದೇವೆ. ಸೊ ಇಲ್ಲಿ ಅಪ್ರೋಚ್ ಹೇಗಿರ್ಬೇಕಂತ ಒಂದು ಫ್ರೆಂಡ್ಲಿ ಅಪ್ರೋಚ್ ಇದ್ರೆ ಇವತ್ತು ಈಗ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದೇನಾದ್ರೂ ನೀವು EMI ಆಗಿರ್ಬೋದು ಅಥವಾ ಯಾವುದೇ ಫೆಸಿಲಿಟಿ ಕೊಟ್ರೆ ಮಾತ್ರ ಅವನಿಗೆ ಅವನ ಸಬಾರ್ಡಿನೇಟ್ ಅಂದ್ರೆ ಈ ಲೇಬರ್ ಕ್ಲಾಸ್ಗಳು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಾನೀಗ ಒಂದು ಬಸ್ ಓಡಿಸದಿದ್ರೆ 5 ಜನ ಡಿಪೆಂಡ್ ಆಗಿದ್ದಾರೆ. ಸೊ ಸರ್ಕಾರ ಈ ಮಟ್ಟದಲ್ಲಿ ಆಲೋಚನೆ ಮಾಡ್ಲೇಬೇಕಾಗ್ತದೆ. ಈಗ EMI ಎಲ್ಲರೂ ಯಾವ ಬಿಸ್ನೆಸ್ ಈಗ ದಿಲ್ರಾಜ್ ಅವರೇ, ಈಗ ಪರ್ಟಿಕ್ಯುಲರ್ ಈಗ ಬಸ್ಸಿನ ವಿಚಾರಗಳನ್ನೇ ಮಾತಾಡುವಾಗ ಈ ಲಾಕ್ಡೌನ್ ಟೈಮಲ್ಲಿ ಮತ್ತು ಆನಂತರ ದಿನಗಳಲ್ಲಿ ನಮ್ಮದೇ ಪಕ್ಕದ್ದು ಕೇರಳ ರಾಜ್ಯದ್ದು ಅಪ್ರೋಚ್ ತುಂಬ ನೀವು ಹೇಳಿದಾಗೆ ಬಿಸ್ನೆಸ್ ಫ್ರೆಂಡ್ಲಿ ಒಂಥರ. ಯಾಕಂದರೆ ಆ ಸಾರಿಗೆ ವಲಯದವರನ್ನು ಅವರಿಗೆ ಒಂದು ಸಪೋರ್ಟಿವ್ ಆಗಿ ಇತ್ತು ಅಲ್ವಾ. ಈಗ ನಮ್ಗೆ ನೋಡಿ, ಈಗ ಕೇರಳ ಸರ್ಕಾರ ಆಗ್ಲೇ 4 ತಿಂಗಳ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಕೊಡ್ತು. ನೀವು ಬಸ್ ಹಾಕ್ಲೇಬೇಕು, ನೀವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಆಗ್ತದೆ, ಆಗ ಎಲ್ಲ ಬಸ್ಗಳು ಮಾರ್ಗಕ್ಕೆ ಬರ್ತದೆ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿ. ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರೆ 2 ತಿಂಗಳ ಎಕ್ಸಂಪ್ಷನ್ ಕೊಟ್ರಿ. ಯಾವ್ದು 2 ತಿಂಗಳು ಅಂತ ಹೇಳಿದ್ರೆ ಏಪ್ರಿಲ್ ಮತ್ತೆ ಮೇ ನಾವು ಸರ್ಕಾರ ಹೇಳಿದ್ ನೀವು ಬಸ್ಗಳನ್ನು ಓಡಿಸಬೇಡಿ ಅಂತ ಹೇಳಿದ್ರೆ ಅವ್ರು ಕೊಡ್ಲೇಬೇಕಾಗ್ತದೆ. ಸೊ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಕೋವಿಡ್ ಇಲ್ಲದ ಸಂದರ್ಭದಲ್ಲಿ ಕೂಡ ಬಸ್ಗಳು ಓಡಿಸದಿದ್ರೆ ಎಕ್ಸಂಪ್ಷನ್ ಅಂತಲ್ಲ, ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗೋದು ಮೊದಲಿಂದನೇ ಇತ್ತು. ಸೊ ಆ ಒಂದು ಅಪ್ರೋಚ್ ನಾನು ಈಗಲೂ ಆ ಸರ್ಕಾರಕ್ಕೆ ಮೊನ್ನೆ ನಾವು ಸಾರಿಗೆ ಸಚಿವರನ್ನು ಭೇಟಿ ಆದಾಗ ಕೂಡ ನಾನು ಹೇಳಿದ್ದು ಇದನ್ನೇ. ಈಗ ಒಂದ್ ಕಡೆಯಿಂದ ನೀವು ಈಗ ರಿಕ್ಷಾ ಡ್ರೈವರ್ಸ್ ಗಳಿಗೆ ಸರ್ಕಾರ ಒಂದು 5,000 ಟ್ಯಾಕ್ಸಿ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದೆ ಅದು ಇನ್ನು ಗೊತ್ತಾಗ್ಬೇಕು. ಬಟ್ ಈಗ ನೀವು ಈಗ ನಮ್ಮ ಡ್ರೈವರ್ ಕಂಡಕ್ಟರ್ಸ್ ಗಳಿಗೆ ಕೂಡ ಕೊಡ್ಬೇಕಾಗ್ತದೆ. ಈಗ ಕೊಡ್ಲಿಲ್ಲ, ಆದ್ರೆ ಕೊಡದಿದ್ರು ಕೂಡ ಈಗ ಲಾಕ್ಡೌನ್ ಪೀರಿಯಡ್ ಹೋಗೇ ಆಯ್ತು. ಈಗ ಅಟ್ಲೀಸ್ಟ್ ನೀವು ನಮ್ಗೆ ಅಂದ್ರೆ ಈ ಒಂದು ಸಾರಿಗೆ ವ್ಯವಸ್ಥೆಗೆ ನೀವೇನಾದ್ರೂ ಒಂದು ಫ್ರೆಂಡ್ಲಿ ಅಪ್ರೋಚ್ ಆಗಿ ಎಕ್ಸಂಪ್ಷನ್ ಅಥವಾ ಒಂದು 50% ಟ್ಯಾಕ್ಸ್ ಕೊಟ್ರೆ, ಈಗ ಯಾರೆಲ್ಲ ಲೇಬರ್ಸ್ ಇದ್ದಾರೆ ಅವರಿಗೆ ಮತ್ತೆ ಅವರ ದಿನಚರಿ ಇದ್ ಮಾಡ್ಲಿಕ್ಕೆ ಸಹಕಾರಿ ಆಗ್ತದೆ. ಸೊ ನೀವು ಒಂದ್ ಕಡೆಯಿಂದ ಸರ್ಕಾರ ಕೂಡ ಅವನನ್ನು ನೋಡ್ತಾ ಇಲ್ಲ, ಮತ್ತೆ ಇನ್ನೊಂದ್ ಕಡೆ ನಮಗೂ ಕೂಡ ನೀವು ಅಷ್ಟು ಫೇವರ್ ಆಗಿ ಆಪರೇಟ್ ಮಾಡ್ಲಿಕ್ಕೆ ಬಿಡದಿದ್ರೆ ಅಲ್ಟಿಮೇಟ್ಲಿ ಇಕಾನಮಿ ವಿಲ್ ಡೆಫಿನೆಟ್ಲಿ. ಯಾಕಂತಂದ್ರೆ ಒಟ್ಟು ಆರ್ಥಿಕ ವ್ಯವಸ್ಥೆವೇ ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ GDP ಇರಬಹುದು ತಳಮಟ್ಟಕ್ಕೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಇಡೀ ಒಂದು ಆರ್ಥಿಕತೆಯನ್ನು ಮೇಲೆತ್ತುವಂಥದ್ದು ಸರ್ಕಾರದ ಜವಾಬ್ದಾರಿ ಕೂಡ, ಮತ್ತೆ ಅದನ್ನು ಡಿಮಾಂಡ್ ಮಾಡುವಂಥದ್ದು ನಿಮ್ಮಂಥ ಏನು ಅಸೋಸಿಯೇಷನ್ನ ಒಂದು ಕರ್ತವ್ಯ ಕೂಡ. ಸೊ ನಾವು ಈ ಚರ್ಚೆಯನ್ನು ಮತ್ತೆ ಮುಂದಕ್ಕೆ ಕೊಂಡೋಗುವ. ಈ ಒಂದು ಸಣ್ಣ ಬ್ರೇಕ್ ತಗೊಂಡು ಬ್ರೇಕ್ ನಂತರ ಮತ್ತೆ ನಾನು ಮೇಡಮ್ ನಿಮ್ಮ ಹತ್ರ ಮಾತಾಡಲಿಕ್ಕೆ ಉಂಟು. ಅದು ಬೈಕಂಪಾಡಿ ಅವರ ಹತ್ರ ಮುಖ್ಯವಾಗಿ ಟೂರಿಸಂ ವಿಚಾರವಾಗಿ ಮಾತಾಡಲಿಕ್ಕೆ ಉಂಟು. ಈಗ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತು. ಬ್ರೇಕ್ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿತದೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಮತ್ತೆ ಲಾಕ್ ಆಗದಿರಲಿ ಆರ್ಥಿಕತೆ ಈ ಒಂದು ಸಂವಾದವನ್ನು ಮತ್ತೆ ಮುಂದಕ್ಕೆ ಕೊಂಡೊಯ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯತೀಶ್ ಬೈಕಂಪಾಡಿ ಅವರು, ಸಬ್ರಿನಾ ಮೇಡಮ್ ಅವರು ಮತ್ತು ದಿಲ್ರಾಜ್ ಆಳು ಅವರು ಇದ್ದಾರೆ. ನಾವು ಮಾತಾಡ್ತಾ ಯಾಕಂದರೆ ಅನೇಕ ವಿಚಾರಗಳು ಸ್ವಾಭಾವಿಕವಾಗಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಮತ್ತೆ ಆರ್ಥಿಕತೆಯನ್ನು ಯಥಾಸ್ಥಿತಿಗೆ ತರುವಂಥದ್ದು, ಮತ್ತೆ ಬದುಕನ್ನು ಯಥಾಸ್ಥಿತಿಗೆ ತರುವಂಥದ್ದು. ಮೇಡಮ್, ಈಗ ಬಹುತೇಕ ಜನ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತ, ಮನೆಯಿಂದಲೇ ಕೆಲಸ ಅಂತ. ಅವರು ಇನ್ನು ಯಾವಾಗ ಹೊರಗೆ ಬರಬೇಕು ಅಥವಾ ಇನ್ನಷ್ಟು ಸಮಯ ಮನೆಯಲ್ಲಿ ಕೂತರೆ ಏನೆಲ್ಲ ಸಮಸ್ಯೆಗಳು ಆಗ್ಬೋದು? ಈಗ ಅವರ ಕಂಪನಿಗೆ ವರ್ಕ್ ಆಗುತ್ತೆ ಅಲ್ವಾ, ಅದಾಗುತ್ತೆ. ಉಳಿದದ್ದು ಸೋಷಲ್ ಆಸ್ಪೆಕ್ಟಲ್ಲಿ ನೋಡೋದಿದ್ದರೆ ಈಗ ದಿಲ್ರಾಜ್ ಅವರಾಗ ಮಾತಾಡಿದಾಗ, ಯಾಕಂದರೆ ಜನ ಎಲ್ಲೂ ಕಾಣಿಸ್ತಾ ಇಲ್ಲ ಬಸ್ಸಿನಲ್ಲಿ. ಯಾಕಂದರೆ ವೈಯಕ್ತಿಕವಾಗಿ ಇದು ಬೈಕಂಪಾಡಿ ಅವರು ಹೇಳಿದಾಗೆ ಮಂಗಳೂರಿಂದ ಬೆಂಗಳೂರಿಗೆ ಹೋಗೋರು ಅವರವರ ಗಾಡಿಯಲ್ಲಿ ಹೋಗ್ಬೋದು, ಆದರೆ ದಿನಚರಿಗಾಗಿ ಆಯಾಯ ನಗರದಲ್ಲಿ ಓಡಾಡ್ತಾ ಇದ್ದವರು ಕೂಡ ಕಾಣಿಸ್ತಾ ಇಲ್ಲ. ವರ್ಕ್ ಫ್ರಮ್ ಹೋಮ್ ಫಿಲಾಸಫಿ ಆಟಿಟ್ಯೂಡ್ ಇದೆಯಲ್ಲ, ಅದು ಆಕ್ಚುಲಿ ಈಗ ಸ್ವಲ್ಪ ಫೇಸ್ ಬೈ ಫೇಸ್ನಲ್ಲಿ ಡೈಲ್ಯೂಟ್ ಮಾಡಿ ಜನರು ವಾಪಸ್ ಆಫೀಸಿಗೆ ಹೋಗಿ ಕೆಲಸ ಮಾಡುವ ಕೆಪಾಸಿಟಿ ನಮ್ಮ ಇಂಡಿಯಾದಲ್ಲಿ 100% ಇದೆ. ಏಕೆಂದರೆ ಈಗ ಈ ವೈರಸ್ ಶುರುವಾಗಿ ಇವತ್ತಿನವರೆಗೆ ನಾವು ಲೆಕ್ಕ ಮಾಡಿದರೆ 10.5 months ವೈರಸ್ಸಿನ ಪ್ಯಾಟರ್ನ್ ಏನು ಮಾಡ್ತದೆ, ಎಲ್ಲಿ ಮೇಲೆ ಬರ್ತದೆ, ಎಲ್ಲಿ ಕೆಳಗೆ ಹೋಗ್ತದೆ, ಹೇಗೆ ಈಚೆ ಹರಡ್ತದೆ ಎಲ್ಲ ನಮ್ಮ ಇಂಡಿಯನ್ ಸೈಂಟಿಸ್ಟ್, ಇಂಡಿಯನ್ ಡಾಕ್ಟರ್ಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸಿಗೆ ಬೇಕಾದಷ್ಟು ನಾಲೆಜ್, ಇನ್ಫಾರ್ಮೇಶನ್ ಇದೆ. ಸೊ ಫಾರ್ ದ್ಯಾಟ್ ಥ್ಯಾಂಕ್ಸ್ ಟು ದ ಇಂಟರ್ನೆಟ್, ಯಾಕೆಂದ್ರೆ ಅದು ಅಷ್ಟು ಪಕ್ಕದಲ್ಲಿ ಇನ್ಫಾರ್ಮೇಶನ್ ಹೋಗಿದೆ. ಮೊದಲಿನ ಕಾಲದಲ್ಲಿ ಶಿಪ್ನಲ್ಲಿ ಪೇಪರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ಬರ್ಬೇಕು ಹೇಳಿ ಇಲ್ಲ. ಸೊ ಈಗ ವರ್ಕ್ ಫ್ರಮ್ ಹೋಮ್, ಹೋಮ್ ದ ಅರ್ಥ ಏನು, ಆಫೀಸಿನ ಅರ್ಥ ಏನು, ಕಂಪ್ಲೀಟ್ಲಿ ಬೇರೆ. ಅದರ ಮೈಂಡ್ ಸೆಟ್, ಸೈಕಾಲಜಿ, ಕಲರ್ಸ್, ಫೆಸಿಲಿಟೀಸ್ ಆಯ್ತು. 10 ದಿನ ಈಚೆ ನಿಲ್ಬೋದು, ಆಫೀಸ್ನಲ್ಲಿ ನಿಲ್ಬೋದು, ಮನೆ ಸರಿ ಇಲ್ಲದಿದ್ರೆ. ಬಟ್ ಹೋಮಿನ ಮೀನಿಂಗ್, ಒಂದು ಮನೆ, ಅದರ ಮನೆದು ವಾತಾವರಣ, ಅದನ್ನು ಎಲ್ಲಿ ಸಹ ನಾವು ಬೇರೆ ಕಡೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಏನ್ ಮಾಡಿದ್ರೆ ಸಹ ಪಾರ್ಕಿಗೆ ಹೋದ್ರೆ, ಬೀಚಿಗೆ ಹೋದ್ರೆ, ಬ್ಯಾಂಗ್ಳೂರ್ ಹೋದ್ರೆ, ಎಲ್ಲಿ ಹೋದ್ರೆ ವಾಪಸ್ ಕಮಿಂಗ್ ಹೋಮ್ ಅಂದ್ರೆ ನಮ್ಗೆ ಒಂದು ಹೋಮ್ ಅಂತ ಹೇಳಿ ಆಗ್ತದೆ. ಸೊ ಅದು ಪವಿತ್ರತನ ಇದ್ದ ಕಾರಣ ಅದು ವರ್ಕ್ ಫ್ರಮ್ ಹೋಮ್ ಈಗ ಸ್ವಲ್ಪ 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 ಶಿಫ್ಟ್ ಆಗ್ಬೇಕು ಹೇಳಿ ಇರಲೇಬೇಕು ಫಾರ್ ದ ಸೈಕಲಾಜಿಕಲ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಅಂದ್ರೆ ಮನುಷ್ಯರಿಗೆ ನಾವು ಮನೆಯಿಂದ ಆಫೀಸ್ ಹೋಗಿ, ಆಫೀಸ್ನಿಂದ ಮಾರ್ಕೆಟ್ ಹೋಗಿ, ಮಾರ್ಕೆಟ್ನಿಂದ ಮನೆಗೆ ಬನ್ನಿ, ನಾವು ಒಂದು ಜನ ಹೋಗುದಿಲ್ಲದಿದ್ರೆ, ಆ ಮೂವ್ಮೆಂಟ್ ಇಲ್ಲದಿದ್ರೆ ಕೆಲವು ಇಕಾನಮಿ ಚೇನ್ ಬ್ಲಾಕ್ 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 ಆಗ್ತದೆ. ಮತ್ತೆ ಎಷ್ಟು ಮಂದಿ ಹತ್ರ ಕಾರ್ ಇದೆ, ಎಷ್ಟು ಮಂದಿ ಹತ್ರ ಸ್ಕೂಟರ್ ಇದೆ, ಅಷ್ಟು ಮಂದಿ ಇರ್ತಿದ್ರೆ ಮಂಗಳೂರಿನಲ್ಲಿ 350 ಬಸ್ಸಸ್ಸಿನ ಅಗತ್ಯನೇ ಇರ್ತಿರ್ಲಿಲ್ಲ, ಇಷ್ಟು ರಿಕ್ಷಾಗಳ ಅಗತ್ಯನೇ ಇರ್ತಿರ್ಲಿಲ್ಲ. ಬಟ್ ಅಷ್ಟು ಮಂದಿಗೆ ಬೇಕು. ಸೊ ವರ್ಕ್ ಫ್ರಮ್ ಹೋಮ್, ಜನರು ಅವರ ಮನೆಗೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಒಂದು ಜನ ಕೆಲಸಕ್ಕೆ ಜಾಸ್ತಿ ಬರ್ತಾರೆ ಮನೆಗೆ, ಕ್ಲೀನಿಂಗ್, ಸ್ವೀಪಿಂಗ್, ಸ್ವಾಬಿಂಗ್, ಅಡಿಗೆ, ಮೊದಲಿನ ಸಿಸ್ಟಮ್. ಒಂದು ಮನೆಯಲ್ಲಿ ಆವ್ರೇಜ್ 1.5 ಹೆಲ್ಪ್ ಬರ್ತದೆ ಅಂತ ಹೇಳುವ, ಫುಲ್ ಟೈಮ್ ಅಂತ ಹೇಳಿ ಅಲ್ಲ, ಬರ್ತದೆ. ಸೊ ಅವರ ಮೂವ್ಮೆಂಟ್ ಓಪನ್ ಆಗ್ಲಿಕ್ಕೆ ಅವರಿಗೆ ಕೂಡ ಮನೇಲಿ ಕೆಲಸ ಮಾಡ್ಲಿಕ್ಕೆ ಜಾಗ ಬೇಕು. ಈಗ ನಾವು ಮನೆಯವರೆಲ್ಲ ಮನೇಲಿ ಕೂತ್ರೆ ಆ ಕೆಲಸದ್ದು ಹೆಂಗಸು ಅಥವಾ ಗಂಡಸು ಹೇಗೆ ಕೆಲಸ ಮಾಡುದು? ಸೆಕೆಂಡ್ ಏನಂದ್ರೆ, ಎಲ್ಲರಿಗೆ ದೊಡ್ಡ ದೊಡ್ಡ ಮನೆ ಇಲ್ಲ. ಈವನ್ ಅ ಫ್ಯಾಮಿಲಿ ಆಫ್ 4, ಫ್ಯಾಮಿಲಿ ಆಫ್ 3, ಅವರ ಸ್ಪೇಸ್ ಇಸ್ ಅಬೌಟ್ 600, 800, 850 ಸ್ಕ್ವೇರ್ ಫೀಟ್. ಸೊ ಫಿಸಿಕಲ್, ಒಂದು ಇಂಡಿವಿಜುವಲಿಗೆ ಫಿಸಿಕಲ್ ಸ್ಪೇಸ್ ಬೇಕು. ಸೊ ಅದರಲ್ಲಿ ಜಾಮ್ ಮಾಡಿದ್ರೆ, ಕೆಲವು ದೊಡ್ಡ ಸಿಟೀಸ್ನಲ್ಲಿ ನಾವು ಕೇಳಿದ ಹಾಗೆ ಡಿವೋರ್ಸ್ ರೇಟ್ ಹೈ ಆಗಿದೆ, ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸಿನ ಸುದ್ದಿ ಬಂದು ಫ್ಯಾಮಿಲಿ ಡಿವೈಡ್ ಆಗಿದೆ, ಜಗಳ ಆಗಿದೆ, ಮಕ್ಕಳ ಟೆನ್ಷನ್ ಕೆಲವಾಗಿದೆ. ಸೊ ವರ್ಕ್ ಫ್ರಮ್ ಹೋಮ್ ಇಸ್ ನಾಟ್ ದ ಸೊಲ್ಯೂಷನ್ ಅಟ್ ಆಲ್. ಎಸ್ ಯತೀಶ್ ಬೈಕಂಪಾಡಿ ಅವರೇ, ಈಗ ಮುಖ್ಯವಾಗಿ ಬೀಚ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಒಬ್ಬ ನೇತಾರರಾಗಿ ನಾನು ಕೇಳುವಂಥದ್ದು ಏನು ಹೇಳಿದರೆ, ಮತ್ತೆ ಈ ಒಂದು ಮುಖ್ಯವಾಗಿ ಟೂರಿಸಂ ಅನ್ನು ಟ್ರ್ಯಾಕ್ಗೆ ತರೋ ವಿಚಾರದಲ್ಲಿ ಜನ ಬೀಚಿಗೆ ಬರಬೇಕಾ ಬೇಡವಾ? ಇದರಲ್ಲಿ
ಒಂದು ನನ್ನ ಸಮಗ್ರ ಈ ಮತ್ತೆ ಸಮಸ್ಯೆ ಮತ್ತೆ ಮತ್ತೆ ಇನ್ನೊಂದು ಆ, ಕೆಲವು ವಿದೇಶಗಳಲ್ಲಿ ಅವರು ಟೂರಿಸಮ್ ಅನ್ನು ಮತ್ತೆ ಟ್ರ್ಯಾಕ್ಗೆ ತರಲಿಕ್ಕೆ ಕೆಲವೆಲ್ಲ ಯೋಜನೆಗಳನ್ನು, ವ್ಯವಸ್ಥೆಗಳನ್ನೆಲ್ಲ, ಪ್ಯಾಕೇಜ್ಗಳನ್ನ ರೂಪಿಸ್ಕೊಂಡಿದ್ದಾರೆ. ಸೊ ಈ ಎರಡನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ನಾವು ನಾರ್ಮಲ್ಸಿ ರಿಸ್ಟೋರ್ ಮಾಡಬೇಕಿದ್ರೆ ಹ್ಮ್ ನಾವೀಗ ಜನರು ಈಗ ಒಂಥರ ಇಡೀ ಜನರಲ್ಲ ಸೊಸೈಟಿ ಒಂದು ಡಿಪ್ರೆಸ್ ಮೂಡಲ್ಲಿ ಇದೆ. ಎಸ್ ಮೇಡಮ್ ಅಲ್ಲಿ ಅದೇ ವಿಷಯವನ್ನು ಇದನ್ನ ಈಗ ಡಿಪ್ರೆಸ್ ಮೂಡಿನ ಒಳಗೆ ಬರ್ಬೇಕು. ಬೇಗ ತರೋದಕ್ಕೆ ಟೂರಿಸಂ ಇಸ್ ದ ಓನ್ಲಿ ಮಂತ್ರ. ನಾವು ಎಂಟೈರ್ ಎಲ್ಲ ಬಿಸ್ನೆಸ್ಗಳು ಕೂಡ ಅದು ರಿವೈವ್ ಆಗಬೇಕಿದ್ರೆ ಟೂರಿಸಂಗೆ ಸ್ವಲ್ಪ ನಾವು ಫೋಕಸ್ ಕೊಟ್ಟಾಗ, ಜನರನ್ನ ಅಟೆನ್ಷನ್ ಡೈವರ್ಟ್ ಆದಾಗ, ಅಫ್ಕೋರ್ಸ್ ಕೀಪಿಂಗ್ ಪ್ರಿಕಾಷನ್ಸ್ ಅಬೌಟ್ ಪರ್ಸನಲ್ ಹೈಜೀನ್. ಹೌದು ಖಂಡಿತ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸೋಷಿಯಲ್ ಡಿಸ್ಟೆನ್ಸ್ ಅಂತಲ್ಲ, ಪರ್ಸನಲ್ ಹೈಜೀನ್. ಕೈ ಕಾರ್ ತೊಳೆದು ಒಳಗೆ ಬಾ ಅಷ್ಟೇ, ಬೇರೆ ಏನಿಲ್ಲ. ಸ್ಯಾನಿಟೈಸೇಷನ್. ನಾವು ಮೊದಲಿನ ಏನ್ ಸಿಸ್ಟಮ್ ಇದೆ ಅನಾದಿ ಕಾಲದಿಂದ ಏನು ಫಾಲೋ ಮಾಡ್ತೀವಿ ಅದನ್ನ ಇದು ರಿಮೈಂಡರ್. ಅದು ಟೂರಿಸಂ ಈವೆಂಟ್ಸ್, ಜಾತ್ರೆಗಳು ಇದಾದ್ರೆ ಮಾತ್ರ ಜನರಿಗೆ ಅದರದೊಂದು ಸಂಭ್ರಮದ ವಾತಾವರಣ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಇದೇ ಒಂದು ಆಲೋಚನೆ ಮಾಡಿ ದಿವಸ ಈ ಸತ್ತವ್ರ ಲೆಕ್ಕ ಹಾಕಿದ್ರೆ, ನಾನೊಂದು ಇಲ್ಲಿದ್ದು ಮ್ಯಾಂಗ್ಳೂರ್ ಸಿಟಿದೊಂದು ಸ್ಟಡಿ ಮಾಡಿದ್ದೆ. ಹೋದ ವರ್ಷ 2019ಗೆ ಎಷ್ಟು ಜನ ಸತ್ತಿದ್ದಾರೆ, ಈ ವರ್ಷ ಎಷ್ಟು ಜನ, ಆ ತಿಂಗಳು ಕಂಪ್ಯಾರಿಟಿವ್ ಮಾಡಿದೆ. ನಮ್ಮ ತಲೆಯಲ್ಲಿ ಮೀಡಿಯಾದಲ್ಲೆಲ್ಲ ಜೂನ್ ಜುಲೈ ಇಸ್ ದ ಹೈಯೆಸ್ಟ್ ಪೀಕ್ ಅಂತ ಹೇಳಿದ್ರಲ್ಲ, ಒಂದು ಜುಲೈದೊಂದು ಫಿಗರ್ ತಗೊಳ್ಳೋಣ. ಹೋದ ವರ್ಷ ಜುಲೈಲಿ 723 ಜನ ಸತ್ತಿದ್ದಾರೆ. ಈ ವರ್ಷ ಜುಲೈಲಿ 188 ಜನ ಸತ್ತಿದ್ದಾರೆ. ಇದು ಕರೋನಾದ ಡೆತ್ ಎಲ್ಲ ಸೇರಿಸಿ. ಇದರಲ್ಲೊಂದು 100 ಜನ ಆಕ್ಸಿಡೆಂಟ್ ಆಗಿಲ್ಲ, ಯಾಕಂದ್ರೆ ಯಾರು ರೋಡ್ ಮೇಲೆ ಬಂದಿಲ್ಲ, ಅದು ಸೇರಿಸಿ. ಉಳಿದವ್ರು ಹೇಗೆ ಸತ್ತರು ಹೋದ ವರ್ಷ. ಬಟ್ ಈ ವರ್ಷ ಇನ್ನೊಂದೇನಾಗಿದೆ ಹೈಪ್ ಅಂದ್ರೆ, ಮೊದಲು ಯಾರಾದ್ರೂ ಸತ್ತರೆ ಆ ಕುಟುಂಬಕ್ಕೆ ಮಾತ್ರ ಒಂದು ಸತ್ತ ಅಂತ ಒಂದು ಗೊತ್ತಾಗ್ತದೆ. ಈಗ ಇಡೀ ಜಿಲ್ಲೆ ಒಂದು ಕುಟುಂಬ ಆಗಿದೆ. ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ, ಇಡೀ ಜಿಲ್ಲೆ ಕುಟುಂಬ. ನಾವು ಲೆಕ್ಕ ಇಡ್ತೀವಿ ಎಷ್ಟು ಜನ ಸತ್ತರು ಎಷ್ಟು. ಅದು ಆದ್ರೆ ಕರೆಕ್ಟ್, ಅದು ನೀವು ಹೇಳುವಂತ ವಿಷಯ ಕರೆಕ್ಟ್. ಬಟ್ ಅವರನ್ನು ಕಂಪ್ಲೀಟ್ ಏನೋ ಒಂಥರ ಅಸ್ಪೃಶ್ಯರ ತರ ನೋಡುವಂಥದ್ದು ಕೂಡ ಆಗಿದೆ. ಮನೆಯಲ್ಲಿ ಯಾರಾದ್ರೂ ಡೆತ್ ಆಯ್ತು ಅಥವಾ ಒಂದು ಊರಲ್ಲಿ, ಮೊದಲು ಅದು ಊರಿಗೆ ಸೀಮಿತ ಆಗಿದ್ರು ಕೂಡ ಊರಿನವರೆಲ್ಲ ಬಂದು ಸೇರಿಕೊಳ್ತಾ ಇದ್ರು ಅಲ್ವಾ, ಒಂದು ಪ್ರೀತಿ, ದುಃಖ, ವಿಶ್ವಾಸವನ್ನು ಹಂಚಿಕೊಳ್ಳಿಕ್ಕೆ. ಇವತ್ತು ನನಗೆ ಒಂದು ನಿದರ್ಶನ, ನಮ್ಮ ಊರಲ್ಲಿ ಒಬ್ರು ಮನೆಯಲ್ಲಿ ಹುಷಾರಿಲ್ಲದೆ ಸತ್ರು, ಹಾಸ್ಪಿಟಲ್ ತಗೊಂಡ್ಬೇಕು ಸತ್ರು ಅಂತ. ಹಾಸ್ಪಿಟಲ್ ಅಲ್ಲಿ ಅವರ ಪ್ರೊಸೀಜರ್ ಅನ್ನು ಬ್ರಾಡ್ ಡೆಡ್ ಅಂದ ಕೂಡಲೇ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಅದಕ್ಕಿಂತ ಕೋವಿಡ್ ಟೆಸ್ಟ್ ಆಗಬೇಕು ಅಂತ. ನನಗೆ ಅಲ್ಲ ಫೋನ್ ಮಾಡಿದ್ರು, ಇದನ್ನ ಆದಷ್ಟು ಬೇಗ ಮಾಡಿ, ಊರಲ್ಲಿ ಎಲ್ಲ ಕುಟುಂಬದವ್ರು ಬಹಳ ದುಃಖದಲ್ಲಿದ್ದಾರೆ, ಅವ್ರು ಕಾಯ್ತಾ ಇದ್ದಾರೆ ಹಾಗೆ. ನಾ ಏನೇನ್ ಮಾಡಿದ್ರು, ಪ್ರೊಸೀಜರ್ ಬೇಗ ಮಾಡಿಸೋದು ನಾವು ಅಲ್ಲಿ ಹೇಳಿ ಮಾಡ್ತೀವಿ. ಹೌದು, ಕೋವಿಡ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂತು. ನೆಕ್ಸ್ಟ್ ಕಾಲ್ ಒಂದು 4 ಜನ ವಾಲಂಟಿಯರ್ಸ್ ಕೊಡಿ, ಅವ್ರಿಗೆ ಪೇ ಮಾಡ್ತೀವಿ ಅಂದ್ರೆ ಆ ದುಃಖ ಎಲ್ಲ ಎಲ್ಲಿ ಹೋಯ್ತು. ದಿಸ್ ಇಸ್ ದ ಅಂದ್ರೆ ಇದು ಅವರ ತಪ್ಪಲ್ಲ, ನಾವು ಆ ತರ ಒಂದು ಹೈಪ್ ಕ್ರಿಯೇಟ್ ಮಾಡಾಗಿದೆ. ಎಲ್ಲರೂ ಹೇಳ್ತಾ ಇದ್ರೆ ಸತ್ತ ಹೆಣದಲ್ಲಿ ಅದು ವೈರಸ್ ಸ್ಪ್ರೆಡ್ ಆಗಲ್ಲ, ಸರ್ವೈವ್ ಅಂತ ಹೇಳ್ತಾ ಇದೀವಿ. ಆದ್ರೂ ಕೂಡ ನಾವು ಅದನ್ನ ಈ ಬೀದರ್ ಇಲ್ಲಿ ಅಲ್ಲಿದೊಂದು ಸೀನ್ ನೋಡಿದ್ರಲ್ಲ ನೀವು, ಅಲ್ಲ ಎಸಿ ಅದು ಏನೋ ಬೆಳೆದು ಎಲ್ಲಾದ್ರೂ ಆಗ್ರೆ ಹೋಗ್ಲೇ ಆಚೆ. ಸಿ ಅದು ಈ ಸಂಬಂಧಗಳನ್ನ ಇನ್ನೊಂದು ಎಂತ, WHO ಕೂಡ ಯಾವತ್ತೂ ಕೂಡ ಕೋವಿಡ್ ನಿಂದ ಮೃತಪಟ್ಟವರ ಮೃತದೇಹವನ್ನು ಸಂಬಂಧಿಕರಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು ಅಂತ ಹೇಳೋದೇ ಇಲ್ಲ. ನಾವು ನಮ್ಮ ಸರ್ಕಾರಗಳು ಕೂಡ ಇದನ್ನು ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಭಾರಿ ಇದಾಗಿದೆ. ಈಗ ತಗೊಂಡು ಹೋಗ್ಬೋದು, ಅದೊಂದು ಪ್ರೊಸೀಜರ್ ಇದೆ, ಅದು ಫಾಲೋ ಮಾಡಿ ಅಂತ ಹೇಳ್ತಾರೆ. ಬಟ್ ಜನ ತಗೊಳ್ಳಿಕ್ ತಯಾರಿಲ್ಲ. ಈಗ ಸರ್ಕಾರ ಕೊಡ್ಲಿಕ್ಕೆ ತಯಾರಿದ್ರು ಕೂಡ ಜನ ತಗೊಳ್ಳಿಕ್ ತಯಾರಿದಾರ. ನಮಗೆ ಇಲ್ಲಾಂದ್ರೆ ನಮಗೆ ಬಂದಿತ್ತು ಅಂತ ಅಂದ್ರೆ ಇನ್ನು ಕೂಡ ಜನರಲ್ಲಿ ಕೂಡ, ಯಾಕಂದ್ರೆ ಆ ಮೊದಲು ಬಿತ್ತಿದ ಬೀಜ ಉಂಟಲ್ಲ, ಅದು ಭಯದ ಬೀಜ, ಅದು ಹೋಗಿಲ್ಲ. ಸೊ ನಾವು ಟೂರಿಸಂ ಒಂದು ವಾಪಸ್ ಟ್ರಾಕಿಗೆ ತರಲಿಕ್ಕೆ ನಾವು ಕೆಲವು ಏನಂತಾರೆ ಈವೆಂಟ್ಗಳನ್ನ ಮಾಡ್ಬೇಕಾಗ್ತದೆ. ಈವೆಂಟ್ಗಳು ಈಗ IPL ಹೋಗಿ ನಾವು ಇಲ್ಲಿ ಗಲ್ಫ್ ಅಲ್ಲಿ ಮಾಡಿದ್ವಿ, ಅಗತ್ಯ. ಗಲ್ಫ್ ತುಂಬಾ ಸೇಫ್ ಇರ್ಬೋದು ಅಂತ ಅನಿಸುತ್ತಾ? ಹೇಗೆ ಸೇಫ್ ಇಲ್ಲಿ ಇಲ್ಲದೆ ಇದ್ದದ್ದು ಅಲ್ಲಿ ಏನಿದೆ ಹೇಳಿ. ಅಲ್ಲಿ ಕೂಡ ಜನರನ್ನ ಅಲೋ ಮಾಡ್ಲಿಲ್ಲ, ಇದೇ ಜನರಿಲ್ಲ ಹೇಳುದು, ಅದು ಇಲ್ಲೇ ಮಾಡಬಹುದಿತ್ತಲ್ಲ.
ಇಲ್ಲಿದ ಎಕಾನಮಿ ಸ್ವಲ್ಪ ಆದ್ರೆ ಇಲ್ಲಿ ಎಕಾನಮಿಗೆ ಒಂದು ಸ್ವಲ್ಪ ರೀಚ್ ಜನರನ್ನ ಅಲೋ ಮಾಡ್ಲಿಕ್ಕೆ. ಹೌದು. ಸೊ ಇದು ನಾವು ಏನಾಗ್ತದೆ ಇದರಲ್ಲಿ ಈ ಮೀಡಿಯಾದೊಂದು ಹೈಪ್ ಏನಿದೆಲ್ಲ ಈಗ ಅದು ಸ್ಟ್ರೆಂತ್ ಗೊತ್ತಾಗ್ತದೆ. ಜನರು ಎಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ. ಒಂದು ಸ್ವಲ್ಪ ಸಮಯದಲ್ಲಿ ಜನರು ಟಿವಿ ನೋಡೋದು ಬಂದಾಗಿತ್ತು, ಖಾಲಿ ವಾಟ್ಸಪ್ ಇದರಲ್ಲಿತ್ತು. ಈ ಒಂದು ಇಶ್ಯೂದಿಂದಾಗಿ ಇನ್ನು ಸ್ವಲ್ಪ ಲೈಫ್ ಬಂದಿದೆ TRP. ಹೌದೌದು, ಡೆಫಿನೆಟ್ಲಿ. ಸೊ ಅದನ್ನು ಗಟ್ಟಿ ಇಟ್ಕೊಂಡಿದ್ದಾರೆ. ಅಲ್ಲಲ್ಲ, ಮೀಡಿಯಾ ನೀವು ಹೇಳಿದಾಗೆ TRP ಇಂದ ಹೋದ ಕಾರಣಕ್ಕಾಗಿ ಮೀಡಿಯಾ ಕೂಡ ಅದನ್ನು ಭಾರಿ ಭೀಕರವಾಗಿ ತೋರಿಸಿಬಿಟ್ಟಿತ್ತು. ನೀವು ಇನ್ನೊಮ್ಮೆ ಲಾಕ್ಡೌನ್ ಮಾಡಿದ್ದು ರಾಜ್ಯ ಸರ್ಕಾರದಲ್ಲಿ, ಇಟ್ಸ್ ಓನ್ಲಿ ಬಿಕಾಸ್ ಮೀಡಿಯಾ ಯಾರಿಗೂ ಬೇಡ ಇತ್ತು, ಇವನು ನಮ್ಮ ಸರ್ಕಾರಕ್ಕೂ ಬೇಡ ಇತ್ತು. ಅದನ್ನು ತೋರಿಸಿ ಇಷ್ಟೆಲ್ಲ ಜನ ಮಾಡಿದ್ದಾರೆ, ಯಾರು ಕ್ಯಾರಿ ಇಲ್ಲ. ಅದು ಇದು ಬೆಳಗ್ಗೆಯಿಂದ ದಣ 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 ಅಂತ ಹೊಡ್ತಾ ಇದ್ರೆ ಇವನ್ ಕಿರಿಕಿ ಯಾರು ಬೇಕಪ್ಪ ಅಂತೇಳಿ ಒಂದು ಮಾಡಿದ್ದು ಅದು ಬಯಸ್ಕೊಂಡಿದ್ದು ಮೀಡಿಯಾ. ಹೌದು 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 ಹೌದು. ಈಗ ಈ ಪ್ರವಾಸೋದ್ಯಮ ಮತ್ತೆ ಯಥಾ ಪ್ರಕಾರ ರೀತಿ ಬರಬೇಕು ಅಂತ ಒಂದು ಆಶಯ ನಿಮ್ಮದು? ಖಂಡಿತ ಬರುತ್ತೆ. ಯಾಕಂದ್ರೆ ಜನರನ್ನ ಈಗ ನೀವು ಅವರ ಎಂತೂಸಿಯಾಸಮ್ನ ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ, ಅದು ಲಿಮಿಟ್ ಇದೆ. ಅಲ್ಲ, ಇವಾಗ ಇದು ನಾವು ಮಾಡ್ಲಿಂದ ಅದರಷ್ಟಿಗೆ ಓಪನ್ ಅಪ್ ಆಗುತ್ತೆ. ಸಿ ಇಟ್ ವಿಲ್ ಹ್ಯಾವ್ ಎ ನ್ಯಾಚುರಲ್ ಏನಂತಾರೆ ಆ್ಯಂಡ್ ಪಬ್ಲಿಕ್ ಮೆಮರೀಸ್ ಶಾರ್ಟ್. ಈಗ ಇವತ್ತು ಬರೆದಿಟ್ಕೊಳ್ಳಿ, ಈಗ ಏನು ಈಗ ಮಾತಾಡ್ತೀವಲ್ಲ, ನಾಳೆ ಅದೆಲ್ಲ ಇರೋದಿಲ್ಲ ನಮ್ಗೆಲ್ಲರಿಗೂ ಮರ್ತೋಗಿರ್ತದೆ ಇದು. ಬಟ್ ಆ ದಿವಸ ಯಾವಾಗ ಆದಷ್ಟು ಬೇಗ ಬರಲಿ ಅಂತ. ಈಗ ದಿಲ್ರಾಜ್ ಅವರೇ, ಒಟ್ಟು ಈ ಒಂದು ಎಕಾನಮಿ ವ್ಯವಸ್ಥೆಯನ್ನು ಮತ್ತೆ ಮುಂದಿನ ಸ್ಥಿತಿಗೆ, ಅಂದರೆ ನಮ್ಮ ಹಿಂದೆ ಯಾವ ರೀತಿ ತಕ್ಕಮಟ್ಟಿಗೆ ಒಂದು ಚಾಲು ಸ್ಥಿತಿಯಲ್ಲಿ ಇತ್ತಲ್ಲ, ಅದಕ್ಕೆ ಆ ನಿಟ್ಟಿನಲ್ಲಿ ಏನು ಮಾಡಬೇಕು? ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಯಾರು ಕೂಡ ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡುವುದೇ ಇಲ್ಲ. ಈವನ್ ಎಲೆಕ್ಷನ್ ಟೈಮಲ್ಲಿ ಕೂಡ ಯಾವುದು ಅತ್ಯಂತ ಮುಖ್ಯವಾಗಿತ್ತೋ, ಯಾವುದನ್ನು ಜನ ಅತ್ಯಂತ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಿತ್ತು, ಮಾತನಾಡಬೇಕಾಗಿತ್ತು, ಆ ವಿಚಾರವನ್ನು ಮಾತಾಡೋದಿಲ್ಲ. ಅದು ಇನ್ನೊಂದು ಭಾಗ. ಯಾಕಂತ ಹೇಳಿದ್ರೆ ಅದು ಇಂಡಿಯನ್ ಪೊಲಿಟಿಕ್ಸ್, ಅದ್ರ ಬಗ್ಗೆ ಇನ್ನೊಂದು ಡಿಸ್ಕಷನ್ ತಾವಿಡ್ಬೇಕಾಗ್ತದೆ. ಬಟ್ ನಾನೀಗ ಈ ಒಂದು ವಿಚಾರದಲ್ಲಿ ಕೋವಿಡ್ನ ಈಗೇನು ಕೋವಿಡ್ ಆಗಿ ಈಗ ನಾವೇನು ಲಾಕ್ಡೌನ್ ಎಲ್ಲ ಮುಗ್ದು ಈಗ ನಾವೇನು ಮಾಡ್ತಾ ಇದ್ದೇವೆ, ಮುಖ್ಯವಾಗಿ ಸರ್ಕಾರದ ಒಂದು ಪಾಲಿಸಿಗಳು ಇಲ್ಲಿ ಮುಖ್ಯವಾಗಿ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಮೇಡಮ್ ಹೇಳಿದಾಗೆ ವರ್ಕ್ ಫ್ರಮ್ ಹೋಮ್. ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ ತಕ್ಷಣ ನಮಗೆ ಇಮಿಡಿಯೇಟ್ ಆಗಿ ಸೆನ್ಸ್ ಆಗೋದು ಆರ್ಡಿನರಿ ಏನಂತ ಹೇಳಿದ್ರೆ ನಾವು ನಮ್ಮ ಸ್ಟಾಫ್ಗಳು ಮನೆಯಲ್ಲಿ ಕೂತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅಷ್ಟಕ್ಕೆ ಅದು ಸೀಮಿತ ಆಗಿಲ್ಲ. ಒಂದು ಕಂಪನಿಯನ್ನು ಈಗ ಎಕ್ಸಾಂಪಲ್ ತಾವು ಒಂದು ಇನ್ಫೋಸಿಸ್ ಅಂತ ಹೇಳಿ ಕಂಪನಿ ಮಂಗಳೂರಲ್ಲಿ ತಾವು ತಗೊಂಡ್ರೆ, ಅಲ್ಲಿರುವಂತಹ ಸ್ವೀಪರ್ಸ್, ಅಲ್ಲಿರುವಂತಹ ಗಾರ್ಡನರ್ಸ್, ಅಲ್ಲಿರುವಂತಹ ಹೌಸ್ ಕೀಪಿಂಗ್, ಇವರೆಲ್ಲ ಈಗ ಅವ್ರಿಗೆ ಅಗತ್ಯತೆ ಇದೆಯಾ ಇನ್ಫೋಸಿಸ್ಗೆ? ಇಲ್ಲ. ಈಗ ಅಲ್ಲಿರುವಂತ ಒಂದು 50 ಸ್ಟಾಫ್ ಕೂಡ ಅವ್ರಿಗೆ ಖಂಡಿತವಾಗಿ ಅಗತ್ಯ ಇಲ್ಲ. ಅಂತ ಎಷ್ಟು ಕಂಪನಿಗಳು ಇಡೀ ಕರ್ನಾಟಕದಲ್ಲಿ, ದೇಶ ಬಿಡಿ ಇಡೀ ಕರ್ನಾಟಕದಲ್ಲಿ ಎಷ್ಟಿದೆ? ಬೆಂಗಳೂರಿನಂತ ನಗರ ಎಷ್ಟು ಜನ ಖಾಲಿ ಆ ಕಂಪನಿಗೆ ಸೀಮಿತ ಅಲ್ಲ. ಅಲ್ಲಿ ಹೇಳ್ತಾ ಇರೋ ವಿಚಾರ, ಒಂದಷ್ಟು ಜನ ಉದ್ಯೋಗವನ್ನು ಕಳ್ಕೊಂಡ್ರು ಅಂತ. ಖಂಡಿತ. ಈಗ ನೋಡಿ, ಆಟೋ ಆಗಿರ್ಬೋದು, ರೆಂಟಲ್ ಏನು ಟ್ಯಾಕ್ಸಿ ಬಿಸ್ನೆಸ್ ಇದೆ. ಈಗ ನಮ್ದು ಬಸ್ ಇದೆ, ಅಲ್ಲಿ ಸ್ಟಾಫ್ ಮೊಬಿಲಿಟಿ ವೆಹಿಕಲ್ಸ್, ಅಲ್ಲಿ ನಮ್ದು ಈಗ ಒಂದು 10-15 ಬಸ್ಗಳಿತ್ತು ಇನ್ಫೋಸಿಸ್. ಈಗ ಒಂದು ಬಸ್ ಓಡ್ತಾ ಇದೆ. ಸೊ 14 ಬಸ್ ಅಲ್ಲಿ ಇದ್ದಂತ ಓನರ್ಸ್ ರೆವೆನ್ಯೂ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ಕ್ಲೀನರ್ಸ್ ಆಗಿರ್ಬೋದು, ಅಲ್ಲಿ ಈ ಲೋಕಲ್ ಬಸ್ಗಳಾಗಿರ್ಬೋದು, ರಿಕ್ಷಾ ಆಗಿರ್ಬೋದು, ಒಂದು ಅಲ್ಲಿ ಇರುವಂತ ಕ್ಯಾಂಟೀನ್, ನಾನು ಮೊನ್ನೆ 3 ಕ್ಯಾಂಟೀನ್ಸ್ ಇದೆ. ಈಗ 3 ಕ್ಯಾಂಟೀನ್ ಕೂಡ ಬಂದಾಗಿದೆ. ಸೊ ಅಲ್ಲಿರುವಂತ ವೇಟರ್ಸ್ ಗಳಾಗಿರ್ಬೋದು, ಕ್ಲೀನರ್ಸ್ ಆಗಿರ್ಬೋದು, ಇದರ ಒಂದು ನೀವು ಒಂದು ಸರ್ವೆ ಮಾಡಿದ್ರೆ ಇದು ಮಂಗಳೂರು ಈಗ ಒಂದು 4-5 IT ಕಂಪನೀಸ್ ಇರ್ಬೋದು, ಬೆಂಗಳೂರಿನಂತ ನಗರ, ಅಲ್ಲಿರುವಂತಹ ಒಂದು ಮೇಜರ್ ಸ್ಟೇಕ್ ಹೋಲ್ಡರ್ಸ್, ಈ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ರಿಕ್ಷಾಸ್, ಹೋಟೆಲ್ಸ್, ಟೂರಿಸಂ. ಈಗ ಇನ್ನೊಂದು ಆ ಮಟ್ಟದಲ್ಲಿ ಸರ್ಕಾರ ಇದನ್ನು ರಿವೈವ್ ಮಾಡುವಂತ ಒಂದು ವ್ಯವಸ್ಥೆ. ಈಗ ಎಲ್ಲ ಕಂಪನಿಗಳು ನಂಗೆ ನನ್ನ ಮಾಹಿತಿ ಪ್ರಕಾರ ನೀವು ಜನವರಿಗೆ ಬನ್ನಿ, ನೆಕ್ಸ್ಟ್ ಜನವರಿಗೆ ಬನ್ನಿ, ಏಪ್ರಿಲ್ಗೆ ಬನ್ನಿ, ಇಂಥದ್ದು ಅವರ ಲಾಭಕ್ಕೋಸ್ಕರ ಅವ್ರು ಮಾಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ರೆಂಟ್ ಆಗಿರ್ಬೋದು, ಅದು ಒಂದು ವ್ಯವಸ್ಥೆ ಇದೆ. ಸೊ ನಾನು ಹೇಳ್ತು ಸರ್ಕಾರ ಇದಕ್ಕೆ ಅಟ್ಲೀಸ್ಟ್ ಫಾರ್ 15 days 20 days ನಾವು ಆಫೀಸಿಗೆ ಕಂಪಲ್ಸರಿ ಅಂತ ಮಾಡಿದ್ರೆ. ಇನ್ನೊಂದು ಟೂರಿಸಂ ಸೆಕ್ಟರ್. ಈಗ ಟೂರಿಸಂ ಸೆಕ್ಟರ್ ನಾವಂತೂ ಈಗ ಮಂಗಳೂರಿನಲ್ಲಿ ವಿಷಯ ಸರಿ ಗೊತ್ತಿಲ್ಲ, ನಾವೇನು ದೊಡ್ಡ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ ಟೂರಿಸಂ ಸೆಕ್ಟರ್. ಈಗಂತೂ ನಮ್ಮ ಟೆಂಪಲ್ ಟೂರಿಸಂ ಆಗಿರ್ಬೋದು, ಬೀಚ್ ಟೂರಿಸಂ ಆಗಿರ್ಬೋದು, ನಮ್ಮ ಮೇನ್ ಮಂಗಳೂರಿನವರು ಪಣಂಬೂರು ಬೀಚಿಗೆ ಹೋಗ್ಬೋದು ಅಥವಾ ಬೇರೆ. ಬಟ್ ನಾನು ಆಸ್ ಅ ಟೂರಿಸ್ಟ್ ಆಪರೇಟರ್ ಇಲ್ಲಿ ಬರುವಂತ ಮೆಡ್ರಾಸಿನ ಒಂದು ಟೆಂಪಲ್ ಟೂರಿಸಂ ಈಗ ಯಾರು ಇಲ್ಲ.
ಕೇರಳದಿಂದ ಡೈಲಿ ಬರುವಂತ ಒಂದು ಜಸ್ಟ್ ಒಂದು ಕೊಲ್ಲೂರು ಟೆಂಪಲ್ಗೆ ಬರುವಂತ ಒಂದು ಜನ. ಸೊ ಆ ಟ್ರೈನ್ ಅಲ್ಲಿ ಅದಕ್ಕೆ ಕೊಲ್ಲೂರಿನ ಟೆಂಪಲ್ಗಲ್ಲ, ಅವ್ರು ಮಂಗಳೂರಿಂದ ಇಳಿದು ಅಲ್ಲಿ ಕ್ಯಾಂಟೀನ್ ಆಗಿರ್ಬೋದು ಅಥವಾ ರಿಕ್ಷಾ ಆಗಿರ್ಬೋದು, ಬಸ್ ಆಗಿರ್ಬೋದು, ಎಲ್ಲವೂ ಒಂದು ಚೈನ್. ಸೊ ಅದನ್ನು ಟೂರಿಸಂ ಅನ್ನು ರಿವೈವ್ ಮಾಡುವಂತ ಇನ್ನೊಂದು ವಿಷಯ ನಾನು ಹೇಳ್ಬೇಕಾದ್ರೆ, ನಮ್ಮ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಏನು ಮೋದಿಜಿ ಅವರು, ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ, ಅದು ಅಲ್ಲಿಗೆ ಸೆಂಟ್ರಲ್ಗೆ ಸೀಮಿತ ಆಗದೆ ಈಗ ನನ್ನ ಲೆಕ್ಕದಲ್ಲಿ ಈ ಕೋವಿಡ್ ಇಂದ ಸುಮಾರು ಇನ್ವೆನ್ಷನ್ಸ್ ಗಳು, ಇನೋವೇಟಿವ್ ಐಡಿಯಾಸ್ ಗಳೆಲ್ಲ ಬಂದಿದೆ. ಈಗ ಹೋಮ್ ಬೇಕಿಂಗ್ ಅಂತ ಹೇಳುವ ಒಂದು, ಮನೆಯಲ್ಲಿ ನೀವು ಬೇಕರಿ ಐಟಮ್ಸ್ ಮಾಡುವಂಥದ್ದು ಇಂಥದ್ದೆಲ್ಲ. ಸೊ ಇವರಿಗೆಲ್ಲ ಸಪೋರ್ಟ್ ಮಾಡಬೇಕಾಗ್ತದೆ. ನೀವು ಅಲ್ಲಿ ಖಾಲಿ ಅದು ಕಾರ್ಯಕ್ರಮವಾಗಿ ಇಡದೆ ಈ ಜಿಲ್ಲೆಯ ಮಟ್ಟದಲ್ಲಿ ಕೂಡ ನಮ್ಮ ಜನಪ್ರತಿನಿಧಿಗಳು ಅದನ್ನು ಆದಷ್ಟು ಎಕ್ಸ್ಟೆನ್ಷನ್ ಮಾಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನು ಮತ್ತೆ ಕ್ರಿಯೇಟ್ ಮಾಡುವಾಗ್ತದೆ ಅಂತ ಹೇಳಿ. ಸರ್ ಅದೇ ಒಟ್ಟು ನೀವು 3 ಜನ ಕೊಟ್ಟಂತ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಮತ್ತೆ ನಮ್ಮ ಆರ್ಥಿಕತೆಯನ್ನು ಒಂದು ಯಥಾಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರದ ಒಂದು ಪ್ರೋತ್ಸಾಹ ಮತ್ತೆ ಜನ ಮತ್ತೆ ಉದ್ಯಮಿದಾರರು ಎಲ್ಲರೂ ಅದಕ್ಕೊಂದು ಪೂರಕವಾಗಿ ಸ್ಪಂದಿಸಬೇಕಂತ. ಸೊ ಈ ಸಂದರ್ಭದಲ್ಲಿ ನಾವು ಒಂದು ಚರ್ಚೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ನಾನು ಯತೀಶ್ ಬೈಕಂಪಾಡಿ ಅವರಿಗೆ, ಜೊತೆಗೆ ಸಬ್ರಿನಾ ಮೇಡಮ್ ಅವರಿಗೆ, ಅದೇ ರೀತಿ ದಿಲ್ ರಾಜಾಳ್ ಅವರಿಗೆ ಪ್ರೀತಿಯಿಂದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ದಿವಸದ ಈ ಒಂದು ಮತ್ತೆ ಲಾಕ್ ಆಗದಿರಲಿ ಆರ್ಥಿಕತೆ ಅನ್ನುವಂಥ ಸಂವಾದ ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.